ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾರ್ತಿಕ್. ಇವತ್ತಿನ ಟಾಪಿಕ್ ಫಿಸಿಕ್ಸ್ ಅನ್ನ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ವರ್ಡ್ ಪ್ರಾಬ್ಲಮ್ಸ್ ನ ನೋಡೋಣ. ಸೊ ಬರೀ ವರ್ಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಲ್ಲ, ಅದ್ರ ಜೊತೆಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೂಡ ನೋಡೋಣ. ಅಂದ್ರೆ ಡೆಸಿಮಲ್ಸ್ ಬಂದ್ರೆ ಡಿನಾಮಿನೇಟರ್ ಅಲ್ಲಿ ಅಥವಾ ಫ್ರಾಕ್ಷನ್ಸ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು. ತುಂಬಾ ಸತಿ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಸೊ ಫಾರ್ಮುಲಾಸ್ ಎಲ್ಲ ನಾವು ಹೇಳ್ಕೊಟ್ಟಿದ್ದೀವಿ, ಅದನ್ನೆಲ್ಲ ನೀವು ಜ್ಞಾಪಕಕೊಂಡಿರ್ತೀರಾ. ಎಕ್ಸಾಮ್ ಅಲ್ಲಿ ಬರೀತೀರಾ ಕೂಡ, ಸಬ್ಸ್ಟಿಟ್ಯೂಟು ಮಾಡ್ತೀರಾ. ಆದ್ರೆ ಸಾಲ್ವ್ ಮಾಡ್ಬೇಕಾದ್ರೆ ಆ ಸಾಲ್ವಿಂಗ್ ಅಲ್ಲಿ ತಪ್ಪಾಗ್ತಿದೆ ತುಂಬಾ ಜನಕ್ಕೆ. ಸೊ ಅದನ್ನ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದಂತ ಇವತ್ತಿನ ವಿಡಿಯೋ ಲೆಸನ್ ಅಲ್ಲಿ ನೋಡೋಣ. ಆಲ್ ರೈಟ್. ಸೊ ಬನ್ನಿ ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, a current of 0.5 amperes is drawn from a filament of an electric bulb for 10 minutes. Find the amount of electric charge that flows through the circuit. ಅರ್ಥ ಆಗಿದೆ ಅಲ್ವಾ? ಸೊ ಮೊದಲನೇದಾಗಿ ಕ್ವಶನ್ ನ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡಬೇಕು, ಸೊಲ್ಯೂಷನ್ ಅಂತ ಬರೆಯೋಣ. ಸೊ ಫಸ್ಟ್ ಸ್ಟೆಪ್, ಯಾವುದೇ ಕ್ವಶನ್ ಇದ್ರಿ, ಯಾವುದೇ ಕ್ವಶನ್ ಇರಲಿ, ಫಿಸಿಕ್ಸ್ ಅಲ್ಲಿ ಆಗಿರ್ಲಿ ಅಥವಾ ಬೇರೆ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಆಗಿದ್ರು ಗಿವನ್ ಅಂತ ಬರ್ಬೇಕು. ಗಿವನ್ ಡೇಟಾ ಏನೇನು ಕೊಟ್ಟಿದಾರೋ ಅದನ್ನ ಬರ್ದ್ಬಿಡೋಣ ಮೊದಲನೇದಾಗಿ. ಸೊ ಗಿವನ್ ಅಲ್ಲಿ ಗಿವನ್ ಡೇಟಾ ಬರೀಬೇಕಾದ್ರೆ ಇನ್ನೊಂದ್ಸತಿ ಕ್ವಶನ್ ಓದೋಣ. ಅ ಕರೆಂಟ್ ಆಫ್ 5 ಆಂಪಿಯರ್ಸ್. ಕರೆಂಟ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ? ಐ ಅಂತ ಬರೀತಾರೆ. ಸೊ ಐ ಇಸ್ ಈಕ್ವಲ್ ಟು 0.5 ಆಂಪಿಯರ್ಸ್. ಯೂನಿಟ್ ಸಮೇತ ಬರೀರಿ. ಓಕೆ. ಇಸ್ ಡ್ರಾನ್ ಫ್ರಮ್ ಅ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಫಾರ್ 10 ಮಿನಿಟ್ಸ್. ಟಿ ಅಂದ್ರೆ ಟೈಮ್ ಟಿ ಇಸ್ ಈಕ್ವಲ್ ಟು 10 ಮಿನಿಟ್ಸ್. ಇವಾಗ ಓಕೆ, ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದಟ್ ಫ್ಲೋಸ್ ಥ್ರೂ ದ ಸರ್ಕಿಟ್. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು? ಕ್ಯೂ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಇದೇನಿದು ನಮ್ ಗಿವನ್. ಇವಾಗ ನಾವೇನ್ ಅನ್ಕೋಬೇಕು, ಇವಾಗ ನಮ್ಗೇನ್ ಗೊತ್ತಿರ್ಬೇಕಂದ್ರೆ ಎಲೆಕ್ಟ್ರಿಕ್ ಚಾರ್ಜಿನ ಯೂನಿಟ್ ಏನು? ಕೂಲಮ್ಸ್. ಸೊ ಕೂಲಮ್ಸ್ ಇನ ಯೂನಿಟ್ ಏನು? ಆಂಪಿಯರ್ ಸೆಕೆಂಡ್. ಕರೆಕ್ಟ್, ಆಂಪಿಯರ್ ಸೆಕೆಂಡ್. ಇಲ್ಲಿ ಸೆಕೆಂಡ್ ಅಲ್ಲಿ ಇದೆಯಾ ನಮಗೆ ಟೈಮು? ಸೆಕೆಂಡ್ ಅಲ್ಲಿ ಇಲ್ಲ. ಸೊ ಏನ್ ಮಾಡ್ಬೇಕು, ಈಗ ನಾವು ಇದನ್ನ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು. ಯಾವ ರೀತಿ ಕನ್ವರ್ಟ್ ಮಾಡಬೇಕು? 1 ನಿಮಿಷದಲ್ಲಿ 60 ಸೆಕೆಂಡ್ ಇರುತ್ತೆ. 10 ನಿಮಿಷದಲ್ಲಿ 10 ಇಂಟು 60. 10 ಇಂಟು 60 ಏನಾಗುತ್ತೆ? 6 1s are 6, 2 0 ಇದೆ. ಸೊ 2 0 ಬರ್ದ್ಬಿಟ್ಟು 600 ಸೆಕೆಂಡ್ಸ್. ಸೊ ಇವಾಗ ಫಾರ್ಮುಲಾ ನೆಕ್ಸ್ಟ್, ಇದು ಗಿವನ್ ಆಯ್ತು. ನೆಕ್ಸ್ಟ್ ಫಾರ್ಮುಲಾ ಯೂಸ್ಡ್. ಓಕೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತಿದೀವಿ ನಾವು? ಕ್ಯೂ ಕಂಡುಹಿಡಿಬೇಕಲ್ವಾ? ಕ್ಯೂ ಫಾರ್ಮುಲಾ ಏನು? ಐ ಇಂಟು ಟಿ. ಟಿ ಯಾವ್ದ್ರಲ್ಲಿ ಇರ್ಬೇಕು? ಯಾವಾಗ್ಲೂ ಸೆಕೆಂಡ್ಸ್ ಅಲ್ಲಿ ಇರ್ಬೇಕು. ಆಯ್ತಾ? ಸೊ ಕ್ಯೂ ಇಸ್ ಈಕ್ವಲ್ ಟು ಐ ಜಾಗದಲ್ಲಿ ಏನ್ ಬೇಕು? 0.5. ಇವಾಗ ನೋಡಿ 0.5 ನ ಯಾವ ರೀತಿಯಲ್ಲಿ ಬರೀಬಹುದು? ಜ್ಞಾಪಕ ಇಟ್ಕೊಳ್ಳಿ, ಡೆಸಿಮಲ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ? 1 ಡಿಜಿಟ್ ಇದೆ. ಕರೆಕ್ಟಾ? 1 ಡಿಜಿಟ್ ಇದೆ ಡೆಸಿಮಲ್ ಆದ್ಮೇಲೆ. ಈ 5 ನ ಅದೇ ರೀತಿಯಲ್ಲಿ ಬರ್ದ್ಬಿಡಿ. ಸೊ 1 ಡಿಜಿಟ್ ಇರೋದ್ರಿಂದ ಡಿನಾಮಿನೇಟರ್ ಅಲ್ಲಿ 1 0ನ ಬರೀರಿ. ಅಂದ್ರೆ 1 ಫಾಲೋಡ್ ಬೈ 1 0. ಯಾಕೆ ಬರೀ ಒಂದೇ 0? ಯಾಕಂದ್ರೆ ಡೆಸಿಮಲ್ ಆದ್ಮೇಲೆ ಒಂದೇ 1 ಡಿಜಿಟ್ ಇದೆ, ಅದಕ್ಕೆ ಇಲ್ಲಿ ಒಂದೇ 1 0. ಅಕಸ್ಮಾತ್ ಇಲ್ಲಿ 3 ಡಿಜಿಟ್ಸ್ ಇದ್ರೆ ಡೆಸಿಮಲ್ ಆದ್ಮೇಲೆ 3 0 ಅಂತ ಬರೀಬೇಕು. ಓಕೆ. ಇವಾಗ ಇದನ್ನ ರೆಡ್ಯೂಸ್ ಮಾಡ್ಬೋದಲ್ಲ. 5 1s 5 2s. ಸೊ ಇದು 1/2 ಆಂಪಿಯರ್ಸ್ ಅಂತ ಕೂಡ ಬರೀಬಹುದು. ಇವಾಗ ಐ ಜಾಗದಲ್ಲಿ ಏನ್ ಬರೆಯೋಣ? 1/2 ಇಂಟು ಟಿ ಜಾಗದಲ್ಲಿ ಏನ್ ಬರೆಯೋಣ? 600. ಸೊ 2 1s 2 3s ಮತ್ತೆ 2 zeros ಇದೆ, ಅದು ಹಂಗೆ ಇರಲಿ. ಸೊ ಕ್ಯೂ ವಿಲ್ ಬಿ ಈಕ್ವಲ್ ಟು 300. ಯೂನಿಟ್ ಏನು? ಕೂಲಂಬ್. ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ದಿಸ್ ಇಸ್ ಅವರ್ ಫಾರ್ಮ್ಯುಲಾ ಅಂಡ್ ದಿಸ್ ಇಸ್ ಅವರ್ ಗಿವನ್ ಡೇಟಾ. ಸೊ ಈ ರೀತಿಯಲ್ಲಿ ನೀವು ಸಾಲ್ವ್ ಮಾಡಬೇಕು. ಈ ರೀತಿಯಲ್ಲಿ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಫುಲ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೋಡಿ ಇನ್ನೊಂದ್ಸತಿ, ಡೆಸಿಮಲ್ ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಯಾವಾಗ್ಲಾದ್ರೂ ಡೆಸಿಮಲ್ ನೋಡಿದ್ರೆ ಅದನ್ನ ನಾವು ಟಕ್ ಅಂತ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕು. ಫ್ರಾಕ್ಷನ್ ಯಾವ ತರ ಕನ್ವರ್ಟ್ ಮಾಡ್ಕೋಬೇಕು? ಡೆಸಿಮಲ್ ಆದ್ಮೇಲೆ 1 ಡಿಜಿಟ್ ಇದೆ. ಸೊ ಡಿನಾಮಿನೇಟರ್ 1 0 ಬರೀಬೇಕು. ಅಂದ್ರೆ 1 ಫಾಲೋಡ್ ಬೈ 1 0. ಸೊ ಅಕಸ್ಮಾತ್ 4-5 ಡಿಜಿಟ್ಸ್ ಇದ್ರೆ 4 0 ಬರ್ಕೊಂಡು ಯಾವಾಗ ನಾವು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬಿಡ್ತೀವೋ ಸಿಂಪ್ಲಿಫಿಕೇಶನ್ ತುಂಬಾ ಈಸಿ ಆಗುತ್ತೆ. ಸೊ ಆನ್ಸರ್ ಕೂಡ ಈಸಿಯಾಗಿ ಬರುತ್ತೆ. ಅರ್ಥ ಆಗಿದೆ ಅಲ್ವಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಎರಡನೇ ಪ್ರಶ್ನೆ, ಹೌ ಮಚ್ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಆಫ್ 2 ಕೂಲಮ್ಸ್ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 12 volts. ಮತ್ತೆ ಏನ್ ಮಾಡೋಣ? ಸೊಲ್ಯೂಷನ್. ಮೊದಲನೇದಾಗಿ ಏನ್ ಬರೀಬೇಕು? ಗಿವನ್. ಸೊ ಏನ್ ಕೊಟ್ಟಿದ್ದಾರೆ ನಮ್ಗೆ? ಸೊ ರಿವೈಸ್ ಕೂಡ ಆಗುತ್ತೆ ನಿಮ್ಗೆ. ಯಾವ್ದಕ್ಕೆ ಯಾವ ಲೆಟರ್ ನ ಯೂಸ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಕರೆಂಟ್ಗೆ ಯಾವ ಲೆಟರ್ ಯೂಸ್ ಮಾಡ್ತಾರೆ? ಐ. ಟೈಮಿಗೆ ಟಿ. ಚಾರ್ಜಿಗೆ ಕ್ಯೂ. ಎಲ್ಲಿ ಕಲ್ತ್ವಿ ಇದನ್ನ? ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಕಲ್ತಿದ್ದೀವಿ. ಇವಾಗ ಈ ಕ್ವಶನ್ ಅಲ್ಲಿ ನೋಡೋಣ. ನೋಡಿ, ಹೌ ಮಚ್ ವರ್ಕ್ ಇಸ್ ಡನ್? ವರ್ಕ್ ಡನ್ W
is equal to question mark. ಯಾಕಂದ್ರೆ ಅದನ್ನೇ ಕಂಡುಹಿಡಿಬೇಕು ನಾವು. In moving a charge of 2 coulombs. So moving a charge ಅಂದ್ರೆ ಏನು? Q is equal to 2 coulombs. Coulomb in a unit ampere second. Okay. Next, across 2 points having a potential difference. Potential difference ಗೆ ಏನಂತ ಕರಿತೀವಿ? V is equal to 12 volts. So ಇದು ನಮ್ಮ given ಆಗಿದೆ. Okay. ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಇವಾಗ? ಫಾರ್ಮುಲಾ ಯೂಸ್ಡ್ W is equal to Q into V. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ W ಜಾಗದಲ್ಲಿ ಏನು ಬರೆಯೋಣ? W ಗೊತ್ತಿಲ್ಲ, ಸೊ W ಜಾಗದಲ್ಲಿ W ನೇ ಬರೆಯೋಣ. Q ಜಾಗದಲ್ಲಿ 2 ಅಂತ ಬರೆಯೋಣ. V ಜಾಗದಲ್ಲಿ 12 ಅಂತ ಬರೆಯೋಣ. ತುಂಬಾ ಸಿಂಪಲ್ ಮಲ್ಟಿಪ್ಲಿಕೇಶನ್. 12 into 2 ಎಷ್ಟು ಬರುತ್ತೆ? 12 into 2 is equal to 24. ಯೂನಿಟ್ ಏನು? ವರ್ಕ್ ಡನ್ ಇನ್ ಯೂನಿಟ್ ಏನು? ಜೂಲ್ಸ್. ಸೊ J ಅಂತ ಬರೆದ್ಬಿಟ್ರೆ ದಿಸ್ ವಿಲ್ ಬಿ ಆರ್ ಫೈನಲ್ ಆನ್ಸರ್. ಸೊ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಫೈನಲ್ ಆನ್ಸರ್ಗೆ ಒಂದು ಬಾಕ್ಸ್ ಹಾಕಿ, ಫಾರ್ಮುಲಾಗೆ ಒಂದು ಬಾಕ್ಸ್ ಹಾಕಿ, ಗಿವನ್ ಡೇಟ್ನ ಈ ಥರ ಬರೆದ್ಬಿಟ್ರೆ ಫುಲ್ ಮಾರ್ಕ್ಸ್ ಬರುತ್ತೆ. ಆಲ್ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಸೊ ಮೂರನೇ ಪ್ರಶ್ನೆ, ಇದರಲ್ಲಿ 2 ಸಬ್ ಕ್ವಶನ್ಸ್ ಇದೆ ಮತ್ತೆ. ಸೊ 2 ಸಾಲ್ವ್ ಮಾಡೋಣ. ಮೊದಲನೇದಾಗಿ, ಹೌ ಮಚ್ ಕರೆಂಟ್ ವಿಲ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಡ್ರಾ ಫ್ರಮ್ ಅ 220 ವೋಲ್ಟ್ ಸೋರ್ಸ್ ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಫಿಲಮೆಂಟ್ ಇಸ್ 1200 ohms. ಸೊ 3A ಇನ ಸೊಲ್ಯೂಷನ್. ಸೊ ಮೊದಲನೇದಾಗಿ ಏನು ಬರೀಬೇಕು? ಯಾವಾಗ್ಲೂ ಗಿವನ್ ಡೇಟಾ ಅಥವಾ ಗಿವನ್. ಓಕೆ. ಸೊ ಹೌ ಮಚ್ ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಡ್ರಾ? I is equal to question mark. Okay. Next, from a 220 volt source, so V is equal to 220 volts. If the resistance ಏನಂತ ಬರೆಯೋಣ? R is equal to resistance of the bulb filament is 1200 ohms. 1200 ohms. ನಾವೇನು ಕಂಡುಹಿಡಿಬೇಕೀಗ? I ನ ಕಂಡುಹಿಡಿಬೇಕು. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಓಮ್ಸ್ ಲಾ ಫಾರ್ಮುಲಾ ಯೂಸ್ ಮಾಡಬೇಕು. ಓಮ್ಸ್ ಲಾ ಅಂದ್ರೆ ಏನು? ಓಮ್ಸ್ ಲಾ ಇನ ಫಾರ್ಮುಲಾ ಏನು? V is equal to IR. ಸೊ I ಕಂಡುಹಿಡಿಬೇಕಲ್ವಾ? R ನ ಕಡೆ ಕಳಿಸಿ. I is equal to V divided by R. ಸೊ ಈ ಫಾರ್ಮುಲಾ ಯೂಸ್ ಮಾಡಬೇಕು, ಬಾಕ್ಸ್ ಹಾಕಿ ಅದಕ್ಕೆ. ಸೊ ನೋಡಿ, V ಕೊಟ್ಟಿದ್ದಾರೆ, V ಎಷ್ಟು ಕೊಟ್ಟಿದ್ದಾರೆ? 220 ಕೊಟ್ಟಿದ್ದಾರೆ. R ಕೂಡ ಕೊಟ್ಟಿದ್ದಾರೆ 1200. ಸೊ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಏನಾಗುತ್ತೆ ಇವಾಗ? I will be equal to V ಜಾಗದಲ್ಲಿ 220, R ಇನ ಜಾಗದಲ್ಲಿ 1200. ಆಯ್ತಾ? ಇವಾಗ ಇದು ನೋಡಿ, ಇದನ್ನ ಯಾವ ತರ ಸಾಲ್ವ್ ಮಾಡೋದು? 1010 ಕ್ಯಾನ್ಸಲ್. ಇನ್ನೇನು ಉಳಿದಿದೆ? 22/120. ಡೈರೆಕ್ಟ್ ಆಗಿ ಡಿವೈಡ್ ಮಾಡಕ್ ಹೋಗ್ಬಾರ್ದು, ಇದನ್ನ ರೆಡ್ಯೂಸ್ ಮಾಡೋಣ. ರೆಡ್ಯೂಸ್ ಅಂದ್ರೆ ಏನು? ಇವೆರಡು ನಂಬರ್ಸ್ ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಹೋಗುತ್ತಾ ಅಂತ ಯೋಚನೆ ಮಾಡಬೇಕು. ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ? 2 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಕರೆಕ್ಟಾ? 2 11s 2 60s. ಇವಾಗ ನೋಡಿ, ಇನ್ನ ರೆಡ್ಯೂಸ್ ಆಗುತ್ತಾ? ಇದಕ್ಕಿಂತ ರೆಡ್ಯೂಸ್ ಇನ್ನ ಆಗೋದಿಲ್ಲ. ಸೊ ಇವಾಗ ನಾವೇನ್ ಮಾಡಬೇಕು? 11 divided by 60 ಮಾಡೋಣ ಬನ್ನಿ. 11 divided by 60. ಸೊ 61s 60, ಬಟ್ ಇಲ್ಲಿ 11 ಇದೆ. ಸೊ 11 60ಕ್ಕಿಂತ ಕಡಿಮೆ ಇದೆ, ಡಿವೈಡ್ ಆಗೋದಿಲ್ಲ. ಸೊ ಡಿವೈಡ್ ಆಗದೆ ಇರೋ ಕಾರಣ ಏನ್ ಮಾಡ್ಬೇಕು ನಾವು? ಇಲ್ಲಿ ಒಂದು ಪಾಯಿಂಟ್ ತಗೊಳ್ಳೋಣ. ಸೊ ಪಾಯಿಂಟ್ ತಗೊಂಡಾಗ ಇಲ್ಲಿ ಒಂದು 0 ಬರ್ದ್ಬಿಟ್ಟು ಪಾಯಿಂಟ್ ತಗೊಂಡು ಇಲ್ಲಿ ಏನಾಗುತ್ತೆ ಅವಾಗ? ಇಲ್ಲೊಂದು 0 ಬರುತ್ತೆ. ಸೊ 110 ಆಯ್ತು. ಈಗ 62s 120 ಆಗುತ್ತೆ. 61s 60. 61s 60 ಎಷ್ಟು ಬರುತ್ತೆ ಆನ್ಸರು? 50 ಬರುತ್ತೆ. ಇನ್ನ ಡಿವೈಡ್ ಆಗತ್ತಾ? ಆಗೋದಿಲ್ಲ. ಸೊ ಪಾಯಿಂಟ್ ತಗೊಂಡಿದ್ದೀವಿ ಆಲ್ರೆಡಿ, ಇನ್ನೊಂದು 0 ಹಾಕಿ ಇಲ್ಲಿ. ಸೊ 60 watts is 500. ಈಗ 68s 6 8s 48 ಅಲ್ವಾ? ಸೊ 68s is 480. 480. ಡಿನಾಮಿನೇಟರ್ ಎಷ್ಟು ಬಂತು? ರಿಮೈಂಡರ್ ಎಷ್ಟು ಬಂತು ಈಗ? 20. ಸೊ ಮತ್ತೆ 20 60ಕ್ಕಿಂತ ಕಡಿಮೆ ಇದೆ. ನಾವು ಇದನ್ನ ಕಂಟಿನ್ಯೂ ಮಾಡಬಹುದು, ಆದ್ರೆ ಡೆಸಿಮಲ್ ಆದ್ಮೇಲೆ 2 ಡಿಜಿಟ್ ಸಿಕ್ಕಿದ್ಮೇಲೆ ಸ್ಟಾಪ್ ಮಾಡ್ಬಿಡೋಣ. ಸೊ ಇವಾಗ ಇಲ್ಲಿ ಏನಾಗುತ್ತೆ ಆನ್ಸರು? ಕರೆಂಟ್ I is equal to 0.18 amperes. This is our final answer. ನೋಡಿ, ಆಕ್ಚುಲಿ ಡಿವಿಷನ್ ಇನ್ನ ಕಂಟಿನ್ಯೂ ಮಾಡ್ಬೋದು, ಆದ್ರೆ ಬೇಡ. ಡೆಸಿಮಲ್ ಆದ್ಮೇಲೆ 2 ಪಾಯಿಂಟ್ ನ ಕಂಡಿಡಿ, ಅಂದ್ರೆ 2 ಡಿಜಿಟ್ಸ್ ನ ಕಂಡಿಡಿ. 2 ಡಿಜಿಟ್ಸ್ ಕಂಡಿಡಿದ್ಮೇಲೆ ಸ್ಟಾಪ್ ಮಾಡ್ಬಿಟ್ಟು ಅಲ್ಲಿಗೆ ಟೋಟಲ್ ಕರೆಂಟ್ ಡ್ರಾನ್ ಇಸ್ ಈಕ್ವಲ್ ಟು 0.18 amperes ಅಂತ ಬರೆದ್ರೆ ಸಾಕು. ಸೊ ಇದು 3A ಗೆ ಆನ್ಸರ್. ಇವಾಗ 3B ಗೆ ನೋಡೋಣ. 3B ಗೆ ಆನ್ಸರ್ ಏನಂತ ನೋಡೋಣ. ಸೊ 3B ಸೊಲ್ಯೂಷನ್. ಕ್ವಶನ್ ಓದೋಣ ಫಸ್ಟ್. ಹೌ ಮಚ್ ಕರೆಂಟ್ ವಿಲ್ ಅನ್ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ ಡ್ರಾ? ಹಂಗಂದ್ರೆ I is equal to question mark from a 220 volt source. V is equal to 220 volts if the resistance of the heater coil is 100 ohms. So R is equal to 100 ohms.
ಮತ್ತೆ ಇಲ್ಲಿ ಏನಿದು ದಿಸ್ ಇಸ್ ಗಿವನ್ ಡೇಟಾ. ಫಾರ್ಮುಲಾ ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ ನಾವು? ಸೇಮ್ ಫಾರ್ಮುಲಾ ಐ ನ ಕಂಡುಹಿಡಿತಾ ಇದೀವಿ. I is equal to V by R. I is equal to V by R. ಫಾರ್ಮುಲಾಗ ಒಂದು ಬಾಕ್ಸ್ ಹಾಕ್ಬಿಡಿ. ಸೊ I is equal to V ಜಾಗದಲ್ಲಿ ಏನು ಬರೀಬೇಕೀಗ? 220. R ಇನ ಜಾಗದಲ್ಲಿ 100. ಸೊ 0 0 ಕ್ಯಾನ್ಸಲ್. 22 divided by 10. ಓಕೆ, ಈ ಕೇಸ್ ನೋಡಿ. ಈಗ ಡಿನಾಮಿನೇಟರ್ 0 ಇದೆ, ಕರೆಕ್ಟಾ? 1 ಇದೆ, ಅದ್ರ ಜೊತೆಗೆ ಎಷ್ಟಿದೆ? ಒಂದೇ ಒಂದು 0 ಇದೆ. ಸೊ 1 0 ಇರ್ಬೇಕಾದ್ರೆ ಏನ್ ಮಾಡಬೇಕು? 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಿ. ರೈಟ್ ಸೈಡ್ ಇಂದ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಿ. ಸೊ ರೈಟ್ ಸೈಡ್ ಇಂದ 1 ಡಿಜಿಟ್ ಅಂದ್ರೆ ಏನು? 2 ಆದ್ಮೇಲೆ ಒಂದು ಪಾಯಿಂಟ್ ಇಡಿ. 2.2 amperes. ಸೊ ದಿಸ್ ವಿಲ್ ಬಿ ಆರ್ ಫೈನಲ್ ಆನ್ಸರ್. ಸೊ ಈ ಕ್ಯಾಲ್ಕುಲೇಷನ್ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗಾದ್ರೂ ಡಿನಾಮಿನೇಟರ್ ಅಲ್ಲಿ 100, 10, 1000 ಆ ತರ ಬಂದ್ರೆ ಡಿನಾಮಿನೇಟರ್ ಅಲ್ಲಿ ಎಷ್ಟು ಝೀರೋಸ್ ಇರ್ತಾವೋ ಅಷ್ಟು ಡಿಜಿಟ್ಸ್ ರೈಟ್ ಸೈಡ್ ಇಂದ ಆದ್ಮೇಲೆ ಒಂದು ಪಾಯಿಂಟ್ ನ ಇಡಬೇಕು. ಓಕೆ, ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ? ನಿಮ್ ಕ್ಯಾಲ್ಕುಲೇಷನ್ ತುಂಬಾ ಫಾಸ್ಟ್ ಆಗುತ್ತೆ. ಆಲ್ರೈಟ್, ಇದು 3ನೇ ಪ್ರಶ್ನೆಗೆ ಉತ್ತರ. 4ನೇ ಪ್ರಶ್ನೆ ನೋಡೋಣ ಬನ್ನಿ ಈಗ. ಸೊ ಪ್ರಶ್ನೆ 4, ಪ್ರಶ್ನೆ ನೋಡೋಣ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ಎನ್ ಎಲೆಕ್ಟ್ರಿಕ್ ಹೀಟರ್. ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ಕೊಂಡ್ಬಿಡೋಣ. ಸೊಲ್ಯೂಷನ್ ಗಿವನ್ ಡೇಟಾ. ಸೊ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 60 volts ಅಂತ ಕೊಟ್ಟಿದ್ದಾರೆ. V is equal to 60 volts. When it draws an current of 4 amperes, ಅಂದ್ರೆ I is equal to 4 amperes from the source. ಸೊ ಇಷ್ಟು ಏನು ಕೊಟ್ಟಿದ್ದಾರೆ? ಇದು ಒಂದು ಸ್ಟೇಟ್ಮೆಂಟ್ ಆಯ್ತು. ಇಲ್ಲಿಂದ ಇಲ್ಲಿವರೆಗೂ ಫುಲ್ ಸ್ಟಾಪ್ ಹಾಕಿದ್ದಾರೆ ನೋಡಿ, ಅಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಆಗಿದೆ. ಏನ್ ಕಂಡುಹಿಡಿಬೇಕು ಅದೇನೋ ಹೇಳಿಲ್ಲ ಅವರು. ವಾಟ್ ಕರೆಂಟ್ ವಿಲ್ ದ ಹೀಟರ್ ಡ್ರಾ ಇಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಟು 120 volts? ಇವಾಗ ಇಲ್ಲಿ 60 volts ಇದೆ, ಇದು 120 volts ಆದಾಗ ಎಷ್ಟು ಕರೆಂಟ್ ಡ್ರಾ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನ ಆನ್ಸರ್ ಮಾಡೋದಕ್ಕೆ ನಮ್ಗೆ ಏನ್ ಬೇಕಾಗುತ್ತೆ? ಇನ್ನೊಂದು ಪ್ಯಾರಾಮೀಟರ್ ಬೇಕು. ಏನ ಪ್ಯಾರಾಮೀಟರು? ಓಮ್ಸ್ ಲಾ. ಓಮ್ಸ್ ಲಾ ಅಲ್ಲಿ ಏನ್ ಕಲ್ತಿದ್ದೆ? V is equal to I into R, ಕರೆಕ್ಟಾ? ಸೊ ಫಾರ್ಮುಲಾ ಯೂಸ್ಡ್ ಹಿಯರ್. What formula is used? Ohm's law formula is used, that is given by V is equal to I into R. So ಈ ಈಕ್ವೇಶನ್ ಇಂದ ಏನ್ ಕಂಡುಹಿಡಿಬೇಕೀಗ? ರೆಸಿಸ್ಟೆನ್ಸ್ ನ ಕಂಡುಹಿಡಿಬೇಕು. ರೆಸಿಸ್ಟೆನ್ಸ್ ಆಫ್ ವಾಟ್? ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಹೀಟರ್. ಎಲೆಕ್ಟ್ರಿಕ್ ಹೀಟರ್ ನ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಸೊ R is equal to ಏನಾಗುತ್ತೆ ಇವಾಗ? R is equal to I ನ ಕಡೆ ಕಳಿಸಿ V divided by I. So this is the formula that we are using. ಸೊ R ಗೊತ್ತಿಲ್ಲ ನಮ್ಗೆ, R ಜಾಗದಲ್ಲಿ R ಬರೆದು ಬಿಡೋಣ. V ಜಾಗದಲ್ಲಿ ಏನ್ ಬರೆಯೋಣ? 60 and I ಜಾಗದಲ್ಲಿ 4. So 4 watts is 60. 4 15s is 60. Correct? 4 1s are 4 15s are. Resistance in a unit ಏನು? 15 ohms. So ಇಲ್ಲಿ ನಮ್ಗೆ ಏನ್ ಸಿಕ್ತು? R ಅಂದ್ರೆ ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಹೀಟರ್ ಸಿಕ್ಕಿದೆ, 15 ohms ಸಿಕ್ಕಿದೆ. ಇವಾಗ ಏನಾಗ್ತಾ ಇದೆ? V ಜಾಸ್ತಿ ಆಗ್ತಾ ಇದೆ. V is equal to 60 ಇಂದ ಏನಾಗ್ತಿದೆ? 120 volts ಆಗ್ತಾ ಇದೆ. ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಹೀಟರ್ ಆಲ್ರೆಡಿ ನಮ್ಗೆ ಗೊತ್ತಿದೆ, R is equal to 15 ohms. ಇವಾಗ ಏನ್ ಕಂಡುಹಿಡಿಬೇಕು ನೋಡಿ? ವಾಟ್ ಕರೆಂಟ್ ವಿಲ್ ದ ಹೀಟರ್ ಡ್ರಾ? ಕರೆಂಟ್, ವಾಟ್ ಕರೆಂಟ್? I is equal to question mark. What current will the heater draw if the potential difference is increased to 120 volts? That is already increased. So ಇವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? I is equal to R ನ ಕಡೆ ಕಳಿಸಿ. ಈಗ R ನ ಕಡೆ ಕಳಿಸಿದ್ರೆ V by R, ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ I ಜಾಗದಲ್ಲಿ I ನೇ ಬರೆದು ಬಿಡೋಣ. V ಜಾಗದಲ್ಲಿ ಏನು ಬರೆಯೋಣ ಈಗ? 120 divided by R ಜಾಗದಲ್ಲಿ 15. So 15 1s are 15 8s are. So I will be equal to 8 amperes. So this will be our final answer. ಅರ್ಥ ಆಯ್ತಾ? ಸೊ ಓಮ್ಸ್ ಲಾನೇ ಯೂಸ್ ಮಾಡಿದೀವಿ. ಇಲ್ಲಿ ಏನು ಕಂಡುಹಿಡಿಯಕ್ಕೆ ಹೇಳಿಲ್ಲ ನಮ್ಗೆ, ಆದ್ರೆ ನಾವೇ ತಿಳ್ಕೊಂಡ್ವಿ ಆರ್ ನ ಕಂಡುಹಿಡಿಯಬೇಕು. ರೆಸಿಸ್ಟೆನ್ಸ್ ಯಾವಾಗ ನಮಗೆ ಆರ್ ಬರುತ್ತೋ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆದ್ರೂ ಕೂಡ ಕರೆಂಟ್ ಏನ್ ಡ್ರಾ ಆಗುತ್ತೆ ಅಂತ ನೋಡ್ಬೋದು. ಅಲ್ಲಿ ನೋಡಿ 4 amperes ಇತ್ತು, ಇಲ್ಲಿ ಎಷ್ಟು ಡ್ರಾ ಆಗ್ತಿದೆ? 8 amperes. ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ 60 ಇತ್ತು, ಡಬಲ್ ಆಯ್ತಲ್ವಾ? ಇಲ್ಲಿ ಕರೆಂಟ್ ಕೂಡ ಡಬಲ್ ಆಗಿದೆ. ಸೊ ಅದಕ್ಕೆ V is directly proportional to I. ಇದೇನಿದು ನಮ್ಮ ಓಮ್ಸ್ ಲಾ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಡಬಲ್ ಆದ್ರೆ ಕರೆಂಟ್ ಕೂಡ ಡಬಲ್ ಆಗಿದೆ, ಅದೇ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅರ್ಥ ಆಗಿದೆ ಅಲ್ವಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 5ನೇ ಪ್ರಶ್ನೆ ಕ್ವಶನ್ ಓದೋಣ. In the given figure, R1 is equal to 10 ohms, R2 is equal to 40 ohms, R3 is equal to 30 ohms, R4 20 ohms and R5 is equal to 60 ohms. And a 12-volt battery is connected to the arrangement. Calculate the total resistance in the circuit and the total current flowing in the circuit. ಇಲ್ಲಿ ಏನಾಗ್ತಾ ಇದೆ? ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ ನಮಗೆ, ಮತ್ತೆ ಎಷ್ಟು ರೆಸಿಸ್ಟರ್ಸ್ ಇದೆ? 5 ರೆಸಿಸ್ಟರ್ಸ್ ಇದೆ. ಈ 5 ರೆಸಿಸ್ಟರ್ಸ್ ಇನ ವ್ಯಾಲ್ಯೂನ ನಮ್ಗೆ ಕೊಟ್ಟಿದ್ದಾರೆ.
ಸರ್ಕಿಟ್ ನ ಅಬ್ಸರ್ವ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ, R1 ಮತ್ತೆ R2 ಯಾವ ರೀತಿಯಲ್ಲಿ ಕನೆಕ್ಟ್ ಆಗಿದ್ದಾರೆ, ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಅದೇ ರೀತಿಯಲ್ಲಿ R3 R4 R5 ಕೂಡ ಪ್ಯಾರಲಲ್ ವೇಲ್ ಕನೆಕ್ಟ್ ಆಗಿದೆ. ಆದ್ರೆ ಇವೆರಡು ರೆಸಿಸ್ಟರ್ನ ನಾವೇನಂತ, ಫಾರ್ ಎಕ್ಸಾಂಪಲ್ ಇವೆರಡು ರೆಸಿಸ್ಟರ್ನ ಎ ಅಂತ ತಗೊಂಡು ಇವು ಮೂರು ರೆಸಿಸ್ಟರ್ಸ್ನ ಬಿ ಅಂತ ತಗೊಂಡ್ರೆ ಅವಾಗ ಇದು ಮತ್ತೆ ಇದು ಯಾವ ರೀತಿಯಲ್ಲಿ ಕನೆಕ್ಟ್ ಆಗಿದೆ, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಅರ್ಥ ಆಯ್ತಲ್ವಾ? ಇವೆರಡು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆಗಿದೆ, ಆದ್ರೆ ಇವೆರಡು ರೆಸಿಸ್ಟರ್ಸ್ ತಗೊಂಡ್ರೆ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಸೊ ಇದ್ರ ವ್ಯಾಲ್ಯೂಸ್ ಕೂಡ ಬರ್ದ್ಬಿಡೋಣ ಬೇಗನೆ. R1 ಬಂದ್ಬಿಟ್ಟು 10 ohms, R2 40 ohms, R3 30 ohms, R4 20 ohms, R5 60 ohms. ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ದ ಬ್ಯಾಟರಿ ಎಷ್ಟು ಕೊಟ್ಟಿದ್ದಾರೆ, 12 volts. ಏನಂತ ಕರೀತಾರೆ ಇದಕ್ಕೆ, ಸ್ವಿಚ್ ಅಂತ ಕರೀತಾರೆ ಅಲ್ವಾ? ಸ್ವಿಚ್ ಇದಕ್ಕೆ ಅಮ್ಮೀಟರ್, ಐ ಅಂದ್ರೆ ಕರೆಂಟ್. ಇವೆರಡು ರೆಸಿಸ್ಟರ್ಸ್ ನಾವೇನಂತ ಕನ್ಸಿಡರ್ ಮಾಡ್ತಾ ಇದೀವಿ, ಆರ್ ಎ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಇವ್ ಮೂರು ರೆಸಿಸ್ಟರ್ಸ್ ಏನಂತ ಕನ್ಸಿಡರ್ ಮಾಡ್ತಾ ಇದೀವಿ, ಆರ್ ಬಿ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಇವಾಗ ಇಲ್ಲಿ ನೋಡಿ, R1 R2 ಯಾವ ತರ ಕನೆಕ್ಟ್ ಆಗಿದಾವೆ, ಪ್ಯಾರಲಲ್ ಕನೆಕ್ಟ್ ಆಗಿದೆ. R3 R4 R5 ಕೂಡ ಪ್ಯಾರಲಲ್ ಕನೆಕ್ಟ್ ಆಗಿದ್ದಾರೆ. ಆದ್ರೆ ಆರ್ ಎ ಮತ್ತೆ ಆರ್ ಬಿ ಯಾವ ತರ ಕನೆಕ್ಟ್ ಆಗಿದೆ, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಆಯ್ತಾ? ಇದ್ರಲ್ಲಿ ನಾವೇನ್ ಕಂಡುಹಿಡಿಬೇಕೀಗ, ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕಿಟ್. ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕಿಟ್ ಅಂದ್ರೆ ಗಿವನ್ ಬರ್ಕೊಳ್ಳೋಣ ಫಸ್ಟ್. ಓಕೆ, ಟು ಫೈಂಡ್ ಔಟ್ ಆಮೇಲೆ ಬರೆಯೋಣ. ಗಿವನ್ R1 is equal to 10 ohms, R2 is equal to 40 ohms, R3 is equal to 30 ohms, R4 equals 20 ohms and R5 is equal to 60 ohms. ಏನಂತ ಕನ್ಸಿಡರ್ ಮಾಡಿದೀವಿ ನಾವು, ಇವೆರಡುನ ಆರ್ ಎ ಅಂತ ಕನ್ಸಿಡರ್ ಮಾಡಿದೀವಿ, ಇವೆರಡುನ ಆರ್ ಬಿ ಅಂತ ಕನ್ಸಿಡರ್ ಮಾಡಿದೀವಿ. ಓಕೆ, ಮತ್ತೆ ಬೇರೆ ಏನಾದ್ರು ಕೊಟ್ಟಿದಾರಾ, ವಿ ಇಸ್ ಈಕ್ವಲ್ ಟು 12 volts. ಇಷ್ಟು ಗಿವನ್. ವಾಟ್ ಇಸ್, ಏನ್ ಕಂಡುಹಿಡಿಯಬೇಕು, ಟು ಫೈಂಡ್ ಏನೇನು ಕಂಡುಹಿಡಿಯಬೇಕು ಇಲ್ಲಿ ನೋಡಿ. ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕಿಟ್ ಅಂದ್ರೆ ಆರ್ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್, ಮತ್ತೆ ದ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕಿಟ್ ಐ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಓಕೆ, ಇವೆರಡನ್ನು ಕಂಡುಹಿಡಿಯಬೇಕು. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಇದ್ರಲ್ಲಿ, ಈಗ ಫಾರ್ಮುಲಾ ಯೂಸ್ಡ್ ಅಂತ ಬರೆಯೋಣ. ಓಕೆ, ಫಾರ್ಮುಲಾ ಯೂಸ್ಡ್ ನೋಡಿ. ಐ ಕಂಡುಹಿಡಿಯಬೇಕಂದ್ರೆ ಓಮ್ಸ್ ಲಾ ಯೂಸ್ ಮಾಡಬೇಕು. ಓಮ್ಸ್ ಲಾ ಇಸ್ ಗಿವನ್ ಬೈ ವಿ ಇಸ್ ಈಕ್ವಲ್ ಟು ಐ ಆರ್. ವಿ ಇಸ್ ಈಕ್ವಲ್ ಟು ಐ ಆರ್. ಐ ಕಂಡುಹಿಡಿಬೇಕಂದ್ರೆ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಅಷ್ಟೇ. ಸೊ ಇವಾಗ ಐ ಕಂಡುಹಿಡಿಬೇಕಂದ್ರೆ ವಿ ಗೊತ್ತಿರಬೇಕು, ವಿ ಆಲ್ರೆಡಿ ನಮ್ಗೆ ಗೊತ್ತಿದೆ. ಆದ್ರೆ ನಮಗೆ ಆರ್ ಗೊತ್ತಿಲ್ಲ. ಸೊ ಆರ್ ಗೊತ್ತಾಗಬೇಕಂದ್ರೆ ಆರ್ನ ಕಂಡುಹಿಡಿಯಬೇಕು. ಆರ್ ಇಲ್ಲಿ ನಮ್ಗೆ 5 ಆರ್ ಕೊಟ್ಟಿದ್ದಾರೆ. ಯಾವ ಆರ್ ತಗೋಬೇಕು, ಯಾವ್ದಾದ್ರು ಒಂದ್ ಆರ್ ತಗೊಳ್ಳಂಗಿಲ್ಲ. ನೋಡಿ, ಇವೆರಡು ಆರು, R1 ಮತ್ತೆ R2 ಪ್ಯಾರಲಲ್ ಕನೆಕ್ಟ್ ಆಗಿದೆ. R3 R4 R5 ಕೂಡ ಪ್ಯಾರಲಲ್ ಕನೆಕ್ಟ್ ಆಗಿದೆ. ಆದ್ರೆ ಆರ್ ಎ ಮತ್ತೆ ಆರ್ ಬಿ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಸೊ ಇವಾಗ ಆರ್ ನ ಯಾವ ರೀತಿ ಕಂಡುಹಿಡಿಬಹುದು, ಆರ್ ವಿಲ್ ಬಿ ಈಕ್ವಲ್ ಟು ಆರ್ ಎ ಪ್ಲಸ್ ಆರ್ ಬಿ. ಸೊ ದಿಸ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕಿಟ್ ಅಲ್ವಾ. ಸೊ ಇದನ್ನ ಕಂಡುಹಿಡಿದಾಗ ಏನಾಗುತ್ತೆ, ನಮ್ ಕ್ವಶನ್ ನಂಬರ್ 1 ಮುಗ್ದೋಗ್ಬಿಡುತ್ತೆ. ಓಕೆ, ಇದನ್ನ ಕಂಡುಹಿಡಿದಾಗ ನಮ್ ಕ್ವಶನ್ ನಂಬರ್ ಎ ಮುಗ್ದೋಗುತ್ತೆ. ಯಾವಾಗ ನಮ್ಗೆ ಆರ್ ಸಿಗುತ್ತೋ ಐ ನ ಕಂಡುಹಿಡಿದ್ಬಿಟ್ರೆ ಕ್ವಶನ್ ನಂಬರ್ ಬಿ ಕೂಡ ಮುಗ್ದೋಗುತ್ತೆ. ಓಕೆ, ಸೊ ಇವಾಗ ರೆಸಿಸ್ಟೆನ್ಸ್ಗಳು ಪ್ಯಾರಲಲ್ ಆಗಿ ಕನೆಕ್ಟ್ ಆದಾಗ ಏನ್ ಗೊತ್ತಿರೋ ಫಾರ್ಮುಲಾ ನಮಗೆ, 1 by ಆರ್ ಎ is equal to 1 by R1 plus 1 by R2. ಯಾಕೆ ಈ ರೀತಿ ಬರಿತಾ ಇದ್ದೀನಿ, ಯಾಕಂದ್ರೆ R1 ಮತ್ತೆ R2 ಪ್ಯಾರಲಲ್ಲಿ ಕನೆಕ್ಟೆಡ್, ಅದಕ್ಕೆ ಇದನ್ನ ಈ ರೀತಿಯಲ್ಲಿ ಬರಿತಾ ಇದ್ದೀನಿ. ಸೊ 1 by R ಏನಂತ ಬರೀಬಹುದು, 1 by R1 ಜಾಗದಲ್ಲಿ 1 by 10 plus 1 by 40. LCM ಏನಾಗುತ್ತೆ, LCM ಏನಾಗುತ್ತೆ ಇಲ್ಲಿ 40 ಆಗುತ್ತೆ. LCM divided by 40. 10 what times is 40, 10 4 times is 40. 40 what times is 40, 41 times is 40. 4 plus 1 is 5 divided by 40. So which is equal to 5 ones are 5 8s are 1 by 8. 1 by 8 ಏನಿದು, 1 by ಆರ್ ಎ ಇನ ವ್ಯಾಲ್ಯೂ. ಆಯ್ತಾ, 1 by ಆರ್ ಎ ಇನ ವ್ಯಾಲ್ಯೂ ಎಷ್ಟು ಬಂತು, 1 by 8 ಬಂದಿದೆ. ಇದೇ ರೀತಿಯಲ್ಲಿ ಆರ್ ಬಿ ಕೂಡ ಕಂಡುಹಿಡಿಯೋಣ. ಓಕೆ, ಸೊ ಆರ್ ಬಿನ ಯಾವ ರೀತಿ ಕಂಡುಹಿಡಿಯೋಣ, ಈಗ ಇಲ್ಲಿ ಕಂಡುಹಿಡಿಯೋಣ. 1 by ಆರ್ ಬಿ ವಿಲ್ ಬಿ ಈಕ್ವಲ್ ಟು 1 by R3 plus 1 by R4 plus 1 by R5.
ಮತ್ತೆ ಏನಕ್ಕೆ 1/R3 1/R4 1/R5 ಏನಕ್ಕೆ ಹತ್ರ ಬರೀತಾ ಇದೀವಿ? ಯಾಕಂದ್ರೆ R3 R4 ಮತ್ತೆ R5 ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಸೊ ಅದಕ್ಕೆ ಏನಂತ ಬರೀತಿದೀವಿ? ಈ ತರ ಬರೀತಾ ಇದೀವಿ. ಓಕೆ, ಸೊ 1/RB ವಿಲ್ ಬಿ ಈಕ್ವಲ್ ಟು R3 ಎಷ್ಟಿದೆ? 30. 1/30 ಪ್ಲಸ್ R4 20. 1/20 ಪ್ಲಸ್ R5 60. 1/60. LCM ಏನಾಗುತ್ತೆ ಈಗ? LCM ವಿಲ್ ಬಿ ಈಕ್ವಲ್ ಟು 60. ಕರೆಕ್ಟ್? ಸೊ LCM ಮಾಡೋದು ಗೊತ್ತಿರುತ್ತೆ ನಿಮಗೆ, ಬೇಸಿಕ್ ಅದು. 30 ವಾಟ್, ಎಸ್ 30 ವಾಟ್ಸ್ ಐ 60, 32 is 60 ಅಲ್ವಾ? ಸೊ 2 into 1 2ನೇ ಬರುತ್ತೆ. 20 ವಾಟ್ ಟೈಮ್ಸ್ ಇಸ್ 60, 23 ಟೈಮ್ಸ್ ಇಸ್ 60. ಸೊ 3 into 1 3ನೇ ಬರುತ್ತೆ. 60 1 times is 60, so this will be 1. 3 plus 2 5, 5 plus 1 is 6. So 1/RB will be equal to 6/60, which is equal to 1/10. So ಇದು RB ಆ ವ್ಯಾಲ್ಯೂ. ಇವಾಗ ಇಲ್ಲಿ ನೋಡಿ, R is equal to RA plus RB ಅಂತ ಬರ್ತಿದ್ದೀನಿ. ಇಲ್ಲಿ ಎಲ್ಲ ರೆಸಿಪ್ರೋಕಲ್ಗಳು ತಗೊಂಡು ಅಂದ್ರೆ ಫ್ರಾಕ್ಷನಲ್ ಬರ್ದ್ಬಿಟ್ಟು ಇಲ್ಲಿ ಡೈರೆಕ್ಟ್ ಆಗಿ ಯಾಕೆ ಬರೀತಾ ಇದ್ದೀನಿ? ಯಾಕಂದ್ರೆ RA ಮತ್ತೆ RB ಬಂದ್ಬಿಟ್ಟು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಸೀರೀಸ್ ಅಲ್ಲಿ ಕನೆಕ್ಟ್ ಆದಾಗ R is equal to RA plus RB ಅಷ್ಟೇ. ಅದೇ ಪ್ಯಾರಲಲ್ ಕನೆಕ್ಟ್ ಆಗಿದ್ರೆ 1/R is equal to 1/RA plus 1/RB. ಅರ್ಥ ಆಯ್ತಾ? ಸೊ ಸೀರೀಸ್ ಅಂದ್ರೆ ಸಿಂಪಲ್, ಪ್ಯಾರಲಲ್ ಅಂದ್ರೆ ಫ್ರಾಕ್ಷನ್. ಸೊ ಇವಾಗ 1/RA ಗೊತ್ತು. ಟೇಕ್ ರೆಸಿಪ್ರೋಕಲ್ ಆನ್ ಬೋತ್ ದ ಸೈಡ್ಸ್. RA will be equal to 8. ಇಲ್ಲಿ ಕೂಡ ಅಷ್ಟೇ, ಟೇಕ್ ರೆಸಿಪ್ರೋಕಲ್ಸ್ ಆನ್ ಬೋತ್ ದ ಸೈಡ್ಸ್. RB will be equal to 10. ಆಯ್ತಾ? RA ವ್ಯಾಲ್ಯೂ 8 ಬಂತು, RB ವ್ಯಾಲ್ಯೂ 10 ಬಂತು. ಸೊ R is equal to 8 plus 10 is equal to 18 ohms. ಸೊ ಇದು ಯಾವ್ದಕ್ಕೆ ಆನ್ಸರ್? ಇದು ನಮ್ಮ ಕ್ವಶನ್ ನಂಬರ್ ಎ ಆನ್ಸರ್. ಏನಂತ ಕ್ವಶನ್ ನಂಬರ್ ಎ? The total resistance in the circuit, the total resistance in the circuit is 18 ohms. ಸೊ ಇವಾಗ R ವ್ಯಾಲ್ಯೂ ಬಂತಲ್ವಾ, I ನ ಈಸಿಯಾಗಿ ಕಂಡುಹಿಡಿಯಬಹುದು. ಸೊ I will be equal to V ಎಷ್ಟಿದೆ? 12 ಇದೆ. R ಜಾಗದಲ್ಲಿ 18 ohms, 18 ಅಂತ ಬರೆಯೋಣ. ಸೊ 12/18 ಎಷ್ಟಾಗತ್ತೆ ಈಗ? 6 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಕರೆಕ್ಟಾ? 6 2s 6 3s. ಸೊ I will be equal to 2/3 amperes. ಆದ್ರೆ ಡೆಸಿಮಲ್ ಅಲ್ಲಿ ಬರೆಯೋಣ ನಾವು. ಇಲ್ಲಿ ನೋಡಿ ಡಿವಿಷನ್. I is equal to 2/3 amperes. ಸೊ 2 divided by 3 ಅಲ್ವಾ? 2 divided by 3 ಡಿವೈಡ್ ಆಗುತ್ತಾ ನೋಡಿ? 3 1s 3, ಬಟ್ ಅದು 2 which is lesser than 3. ಸೊ ಡಿವೈಡ್ ಆಗೋದಿಲ್ಲ. ಸೊ ಏನ್ ಮಾಡೋಣ ಇವಾಗ? ಪಾಯಿಂಟ್ ತಗೊಳ್ಳೋಣ. 0 ಪಾಯಿಂಟ್, ಇಲ್ಲೊಂದು 0 ಬರುತ್ತೆ. ಅವಾಗ 6 3s 18. ಸೊ 2 ರಿಮೈಂಡರ್, ಮತ್ತೆ 0, ಮತ್ತೆ 6 3s 18, ಮತ್ತೆ 2 ರಿಮೈಂಡರ್. ಓಕೆ, ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ 0 ಪಾಯಿಂಟ್ ಇದನ್ನ ಯಾವ ರೀತಿ ಬರೀಬಹುದು ಹೇಳಿ ನೋಡೋಣ? 0.6 ಡ್ಯಾಶ್ ಅಂತ ಬರೀಬಹುದು. ಆದ್ರೆ 0.6 ಡ್ಯಾಶ್ ಆಂಪಿಯರ್ಸ್ ಅಂತ ಬರೆಯಕ್ಕಾಗಲ್ಲ. ಅದರಿಂದ ನಾವೇನ್ ಮಾಡೋಣ? I is equal to 0.67 ಆಂಪಿಯರ್ಸ್. ಯಾಕಂದ್ರೆ 6 6 ಅಲ್ವಾ? ರೌಂಡ್ ಆಫ್ ಮಾಡಿದಾಗ ಏನಾಗುತ್ತೆ? 6 7 ಆಗುತ್ತೆ. ನೆಕ್ಸ್ಟ್ ಡಿಜಿಟಿಗೆ ರೌಂಡ್ ಆಫ್ ಆಗುತ್ತೆ. ಸೊ ಫೈನಲ್ ಆಗಿ ನಮ್ಗೆ ಏನ್ ಬಂತ ಆನ್ಸರು? ಸಬ್ ಕ್ವಶನ್ ಎಗೆ ವಾಟ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕಿಟ್ಗೆ 18 ohms ಇಸ್ ದ ಆನ್ಸರ್. ಸಬ್ ಕ್ವಶನ್ ಬಿಗೆ ಏನ್ ಬಂದಿದೆ? I is equal to 0.67 ಆಂಪಿಯರ್ಸ್. ಸೊ ದಿಸ್ ಇಸ್ ಆರ್ ಫೈನಲ್ ಆನ್ಸರ್. ಈ ಪ್ರಶ್ನೆಯಲ್ಲಿ ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ರೆಸಿಸ್ಟರ್ಸ್ ಪ್ಯಾರಲಲ್ ಆಗಿ ಕನೆಕ್ಟ್ ಆದಾಗ ಟೋಟಲ್ ರೆಸಿಸ್ಟೆನ್ಸ್ ಈ ರೀತಿ ಕಂಡುಹಿಡಿಯಬೇಕು. ಅದೇ ರೀತಿ ರೆಸಿಸ್ಟರ್ಸ್ ಸೀರೀಸ್ ಅಲ್ಲಿ ಕನೆಕ್ಟ್ ಆದಾಗ ಟೋಟಲ್ ರೆಸಿಸ್ಟೆನ್ಸ್ ಈ ರೀತಿಯಲ್ಲಿ ಕಂಡುಹಿಡಿಯಬೇಕು. ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಈ ಫಾರ್ಮುಲಾ, ಈ ಪ್ರಶ್ನೆಯಲ್ಲಿ. ಅದ್ರ ಜೊತೆಗೆ ಓಮ್ಸ್ ಲಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗಿದೆ ಅಲ್ವಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಂಗಂದ್ರೆ 6ನೇ ಪ್ರಶ್ನೆ. An electric iron consumes energy at 840 watts when heating is at maximum rate. ಸೊ ಇದನ್ನ P max ಅಂತ ತಗೊಳ್ಳೋಣ. ಓಕೆ, P max ಅಂದ್ರೆ ಮ್ಯಾಕ್ಸಿಮಮ್ ರೇಟ್ ಇರ್ಬೇಕಾದ್ರೆ ಎಷ್ಟು? 840 watts. ಮತ್ತೆ and 360 watts when the heating is at minimum. ಸೊ ಇದನ್ನ ಏನಂತ ತಗೊಳ್ಳೋಣ? P minimum ಅಂತ ತಗೊಳ್ಳೋಣ. ಸೊ ಇದನ್ನ P1 P2 ಅಂತಾನೂ ತಗೋಬಹುದು, ನಿಮ್ಮ ಇಷ್ಟ ಅದು. ಓಕೆ, 360 watts when the heating is at minimum. The voltage is 220 volts. So V is equal to 220 volts. ಇದೇನಾಗುತ್ತೆ ನಮ್ದು? ಗಿವನ್ ಆಗುತ್ತೆ. So this is our given. Okay, and this is our solution. What is the current and resistance in each case? So each case ಅಂದ್ರೆ I max is equal to question mark I minimum
ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅದೇ ರೀತಿಯಲ್ಲಿ ಆರ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂಡ್ ಆರ್ ಮಿನಿಮಮ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮ್ಯಾಕ್ಸಿಮಮ್ ಮಿನಿಮಮ್ ಬದಲು ನೀವು 1 and 2 ಅಂತ ತಗೋಬಹುದು. ನಾನೇನಕ್ಕೆ ಮ್ಯಾಕ್ಸಿಮಮ್ ಮಿನಿಮಮ್ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಕೊಟ್ಟಿದಾರಲ್ವಾ, ಸಿ ಮ್ಯಾಕ್ಸಿಮಮ್ ರೇಟ್ ಅಂಡ್ ಮಿನಿಮಮ್ ರೇಟ್. ಸೊ ಅದರಿಂದ ನಾನು ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ತಗೊಂಡಿದ್ದೀನಿ. 1, 2 ಅಂತ ತಗೊಂಡ್ರು ತಪ್ಪಲ್ಲ. ಓಕೆ, ಸೊ ಇದು ನಮ್ಮ ಗಿವನ್. ಸೊ ವಾಟ್ ಇಸ್ ದ ಫಾರ್ಮುಲಾ ಬೀಯಿಂಗ್ ಯೂಸ್ಡ್ ಹಿಯರ್? ಪವರಿನ ಫಾರ್ಮುಲಾ ಏನು? ಪವರಿನ ಫಾರ್ಮುಲಾ P is equal to V into I. ಸೊ ಫಸ್ಟ್ ನಾವು ಯಾವ ಕೇಸಿಗೆ ತಗೊಳ್ಳೋಣ? ಮ್ಯಾಕ್ಸಿಮಮ್ ಕೇಸಿಗೆ ತಗೊಳ್ಳೋಣ. ಸೊ ಮ್ಯಾಕ್ಸಿಮಮ್ ಕೇಸಿಗೆ ತಗೊಂಡಾಗ P max is equal to V into I max ಆಗುತ್ತೆ. ಓಕೆ, ಸೊ P max ಎಷ್ಟಿದೆ? 840 which is equal to I V ಎಷ್ಟಿದೆ? 220 into I max. 220 ನಾ ಕಡೆ ಕಳಿಸಿ. I max will be equal to 840 divided by 220. ಯಾವ ರೀತಿ ಮಾಡೋದು ಇದನ್ನ? 0 0 ಕ್ಯಾನ್ಸಲ್. 22 11s ಸಾರಿ 2 11s 2 42s ಕರೆಕ್ಟಾ? 2 11s 2 4s 8 2 2s 4. ಸೊ 42 divided by 11. 42 divided by 11 ಏನ್ ಮಾಡೋಣ ಇವಾಗ? ಡಿವಿಷನ್ ನ ಮಾಡೋಣ. 42 divided by 11 ಇಲ್ಲಿ ಎಂಡ್ ಅಲ್ಲಿ ಮಾಡೋಣ ನೋಡಿ. 42 divided by 11. ಸೊ 11 4s 44. ಆದ್ರೆ ಇಲ್ಲ ಮಾತ್ರ 42 ಇದೆ. ಸೊ ಹಿಂದೆ ಬನ್ನಿ. 11 3s 33 ಕರೆಕ್ಟ್. 11 3s 33. ಎಷ್ಟು ಬರುತ್ತೆ ರಿಮೈಂಡರು? 9. ಸೊ 9 11 ಕಿಂತ ಕಡಿಮೆ ಇದೆ, ಪಾಯಿಂಟ್ ಹಾಕೊಂಡ್ರೆ 0 ಆಗುತ್ತೆ. 11 8s 88. 2 ರಿಮೈಂಡರ್ ಮತ್ತೆ 0. 11 1s 11. 9 ರಿಮೈಂಡರ್ ಮತ್ತೆ 0. 11 8s 88 ಮತ್ತೆ ರಿಮೈಂಡರ್ ಎಷ್ಟು ಬಂತು? 2. ಇದೇ ರೀತಿ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ. ಆದ್ರೆ ನೋಡಿ 3.818. ಸೊ 18 ನ ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? 3.82 ಆಗುತ್ತೆ. ಸೊ ದೇರ್ ಫಾರ್ ಐ ಮ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು 3.82 ಆಂಪಿಯರ್ಸ್. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಐ ಮ್ಯಾಕ್ಸ್. ಇದೇ ರೀತಿಯಲ್ಲಿ ನಾವೇನ್ ಮಾಡಬೇಕು? ಐ ಮಿನಿಮಮ್ಗೂ ಕೂಡ ಕಂಡುಹಿಡಿಯಬೇಕು. ಸೊ ಐ ಮಿನಿಮಮ್ ನ ಕಂಡುಹಿಡಿಯೋಣ ಬನ್ನಿ. ಸೊ ಐ ಮಿನಿಮಮ್ಗೆ ಮ್ಯಾಕ್ಸಿಮಮ್ ಇಲ್ಲ ಮಿನಿಮಮ್ ಬರ್ಬಿಡಿ. ಪಿ ಮಿನಿಮಮ್ ಇಸ್ ಈಕ್ವಲ್ ಟು ವಿ ಇಂಟು ಐ ಮಿನಿಮಮ್. ಸೊ ಪಿ ಮಿನಿಮಮ್ ಎಷ್ಟಿದೆ? 360. ವಿ ಜಾಗದಲ್ಲಿ 220 ಇಂಟು ಐ ಮಿನಿಮಮ್. ಸೊ 220 ನಾ ಕಡೆ ಕಳಿಸಿ. ಐ ಮಿನಿಮಮ್ ವಿಲ್ ಬಿ ಈಕ್ವಲ್ ಟು 360 by 220. 0 0 ಕ್ಯಾನ್ಸಲ್. 2 11s 2 18s. ಸೊ 18 divided by 11 ಕ್ಯಾಲ್ಕುಲೇಷನ್ ಮಾಡೋಣ ನೋಡಿ ಇಲ್ಲಿ. 18 divided by 11. ಸೊ 11 1s 11. 7 ರಿಮೈಂಡರ್ 0.0. 11 6s 66. 4 ರಿಮೈಂಡರ್ ಪಾಯಿಂಟ್ ಇದೆ 0 ತಗೊಳ್ಳೋಣ. 11 4s 44. 11 3s 33. 7 ರಿಮೈಂಡರ್ 0. 11 6s 66. 4 ರಿಮೈಂಡರ್ ಹಂಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಏನ್ ಬರ್ತಾ ಇದೆ? 1.636. ಸೊ 36 ನ ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? 1. ಸೊ ಐ ಮಿನಿಮಮ್ ವಿಲ್ ಬಿ ಈಕ್ವಲ್ ಟು 1.64 ಆಂಪಿಯರ್ಸ್. ಸೊ ಇದೇನ್ ಬಂತು ನಮ್ಗೀಗ? ಐ ಮ್ಯಾಕ್ಸ್ ಅಂಡ್ ಐ ಮಿನಿಮಮ್ ಬಂತು. ಸೊ ಇದು ಕಂಡಿಡ್ದಾಗಿದೆ. ನೆಕ್ಸ್ಟ್ ಏನ್ ಕಂಡಿಡ್ಬೇಕು ನಾವೀಗ? ಆರ್ ಮ್ಯಾಕ್ಸ್ ಮತ್ತೆ ಆರ್ ಮಿನಿಮಮ್ ನ ಕಂಡಿಡಿಯೋಣ. ಸೊ ಆರ್ ಮ್ಯಾಕ್ಸ್ ಆರ್ ಮಿನಿಮಮ್ ಕಂಡಿಡಿಯೋಣ. ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅದಕ್ಕೆ? ಫಾರ್ಮುಲಾ ಯೂಸ್ಡ್ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಓಕೆ, ಸೊ ಫಸ್ಟ್ ಆರ್ ಮ್ಯಾಕ್ಸ್ ನ ಕಂಡಿಡಿಯೋಣ. ಸೊ ಅವಾಗ ಏನಾಗುತ್ತೆ? ವಿ ಇಸ್ ಈಕ್ವಲ್ ಟು ಐ ಮ್ಯಾಕ್ಸ್ ಇಂಟು ಆರ್ ಮ್ಯಾಕ್ಸ್. ಸೊ ವಿ ಜಾಗದಲ್ಲಿ 220. ಐ ಮ್ಯಾಕ್ಸಿನ ಜಾಗದಲ್ಲಿ 3.82 ಇಂಟು ಆರ್ ಮ್ಯಾಕ್ಸ್. ಸೊ 3.82 ನಾ ಕಡೆ ಕಳಿಸಿ ಏನ್ ಬರುತ್ತೆ? ಆರ್ ಮ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು 220 divided by 3.82. ಇವಾಗ ಇಲ್ಲಿ ನೋಡಿ, ಈ ತರ ಕ್ಯಾಲ್ಕುಲೇಷನ್ ಹೆಂಗ್ ಸಾಲ್ವ್ ಮಾಡೋದು ನಾವು? ಹೋಲ್ ನಂಬರ್ ಡಿವೈಡೆಡ್ ಬೈ ಡೆಸಿಮಲ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಏನ್ ಮಾಡ್ಬೇಕು? ಮೊದಲನೇದಾಗಿ ಡೆಸಿಮಲ್ ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. ಹೆಂಗ್ ಕನ್ವರ್ಟ್ ಮಾಡ್ಕೊಳ್ಳೋದು? 220 220 ಅಂತಾನೆ ಬರೀರಿ, ಡಿವೈಡೆಡ್ ಬೈ. ಇವಾಗ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ ನೋಡಿ ಇಲ್ಲಿ. ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದಾವೆ? 1 2 ಅಲ್ವಾ? ಇವಾಗ ಇದನ್ನ 382 ಅಂತ ಬರೀರಿ, ಡಿವೈಡೆಡ್ ಬೈ 2 ಡಿಜಿಟ್ ಇದೆ. ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಇದೆ, 2 0ನ ಬರೀರಿ, ಫಾಲೋಡ್ ಬೈ 1 ಬರ್ದ್ಬಿಟ್ಟು 2 0ನ ಬರೀಬೇಕು. ಯಾಕೆ? ಪಾಯಿಂಟ್ ಆದ್ಮೇಲೆ 2 ಡೆಸಿಮಲ್ ಇದೆ. ಇವಾಗ ಈ ಫ್ರಾಕ್ಷನ್ ನ ಮೇಲ್ಗಡೆ ತಗೊಂಡೋಗಿ ಏನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ. ಯಾವ ತರ?
220 ಇಂಟು 382 by 100 ಇದೆ ತಾನೆ, 100 by 382 ಆಗುತ್ತೆ. ಸೊ 220 ಇಂಟು 100 ಏನಾಗುತ್ತೆ, 2 2 1 2 3 ಡಿವೈಡೆಡ್ ಬೈ 382. ಅರ್ಥ ಆಯ್ತಾ? ಸೊ ಇವೆರಡನ್ನ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಆರ್ ಮ್ಯಾಕ್ಸ್ ಬಂದ್ಬಿಡುತ್ತೆ. ಸೊ ಯಾವ ರೀತಿ ಡಿವೈಡ್ ಮಾಡೋದು? ಸೊ ಡಿವೈಡ್ ಮಾಡೋಕ್ಕಿಂತ ಮುಂಚೆ ಇದನ್ನು ರೆಡ್ಯೂಸ್ ಮಾಡ್ಕೊಳ್ಳೋಣ. ರೆಡ್ಯೂಸ್ ಅಂದ್ರೆ 22 11s 22 ಫಾಲೋಡ್ ಬೈ 3 zeros. ಅದೇ ರೀತಿಯಲ್ಲಿ 2 1s 2, 1 ರಿಮೈಂಡರ್ 8 ಬರುತ್ತೆ. 2 9s 18, 2 1s 2. ಸೊ ಎಷ್ಟು ಬರ್ತದೆ ನಮಗೆ? 191. ಇದು 11,000 ಅಂತ ಬರ್ತದೆ. ಸೊ 11,000 ಡಿವೈಡೆಡ್ ಬೈ 191. ಓಕೆ, ಅದನ್ನ ಇವಾಗ ನಾವೇನ್ ಮಾಡೋಣ, ಇಲ್ಲಿ ಸಾಲ್ವ್ ಮಾಡೋಣ. 11,000 divided by 191. ಸೊ 191 1s 191 ಆಗುತ್ತೆ. ಇಲ್ಲಿ ಬಂದ್ರೆ ಇಲ್ಲಿ ಏನಿದೆ ನಮಗೆ 110 ಇದೆ. ಸೊ ಅದನ್ನ ತಗೊಳಕ್ ಆಗಲ್ಲ, ಇನ್ನೊಂದು 0 ತಗೊಳ್ಳೋಣ. ಸೊ 191 ಇಂಟು 5 ಮಾಡೋಣ ಫಸ್ಟ್. 5 1s 5, 9 5s 45, 4 5 1s 5 plus 4 is 9, 955 ಆಗತ್ತಿದು. ಸೊ 191 ಇಂಟು 5 ಎಷ್ಟು ಬರುತ್ತೆ? 955. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 45 ಆಡ್ ಮಾಡಿದ್ರೆ 1000 ಬರುತ್ತೆ. ಸೊ 145 ಬರುತ್ತೆ. 145. ಮತ್ತೆ ನೋಡಿ 145 is lesser than 191 ಅಂದ್ರೆ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಕೆಳಗಡೆ ತಗೊಳ್ಳೋಣ, 0ನ. ಓಕೆ, ಸೊ 1450. 191 ಇಂಟು 6 ನೋಡೋಣ ಈಗ. 191 ಇಂಟು 6, 6 1s 6, 9 6s 54, 6 1s 6 plus 5 11, 1146, 1450. 191 ಇಂಟು 7ಗೂ ಹೋಗ್ಬೋದು ನಾವೀಗ. 191 ಇಂಟು 7 ಇದೇ ರೀತಿ ಸಾಲ್ವ್ ಮಾಡಬೇಕಲ್ಲ ಎಕ್ಸಾಮ್ ಅಲ್ಲಿ ಕೂಡ. ಬಟ್ ಇದನ್ನೆಲ್ಲ ನೀವು ರಫ್ ಕಾಲಮ್ ಅಲ್ಲಿ ಮಾಡಬೇಕು. ಓಕೆ, ಮೇನ್ ವರ್ಕಿಂಗ್ ಶೀಟ್ ಅಲ್ಲಿ ತೋರ್ಸಂಗಿಲ್ಲ. ಓಕೆ, 7 1s 7, 7 9s 63, 7 1s 7 again plus 6 is 13, 1337. ಐ ಥಿಂಕ್ ದಿಸ್ ವಿಲ್ ಬಿ ಪರ್ಫೆಕ್ಟ್. ಯಾಕಂದ್ರೆ 191 ಅಂದ್ರೆ 140. ಸೊ 7s, ಸೊ 191 7s ಎಷ್ಟು ಬರ್ತಾ ಇದೆ? 1337. ಸೊ ಈಗ ಸಬ್ಟ್ರಾಕ್ಟ್ ಮಾಡೋಣ ನೋಡಿ. 1450 ಅಲ್ಲಿ 1337 ಹೋದ್ರೆ ಸೊ ಕ್ಯಾರಿ ಓವರ್ ಇದು 4 ಆಗುತ್ತೆ. 10 10 minus 7 is 3, 4 ಅಲ್ಲಿ 3 ಹೋದ್ರೆ 1, 4 ಅಲ್ಲಿ 3 ಹೋದ್ರೆ 1, 1 ಅಲ್ಲಿ 1 ಹೋದ್ರೆ 0. ಸೊ 113 ಬರ್ತಾ ಇದೆ. 113 is again lesser than 191. ಸೊ 0.1130 ಯಾವ್ದು ಹತ್ರ ಇದೆ? 1130ಗೆ 6 ತಗೊಳಕ್ ಆಗೋದಿಲ್ಲ, ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಇದೆ. 5 ತಗೋಬೇಕು. ಸೊ 5s ಎಷ್ಟು ಬರುತ್ತೆ? 955. ಮತ್ತೆ ಕ್ಯಾರಿ ಓವರ್ ಇದು 2 ಆಗುತ್ತೆ. 10 minus 5 is 5, 0 ಆಗುತ್ತೆ. 12 minus 5 is 7, 10 minus 9 is 1. ಓಕೆ, ಮತ್ತೆ ಪಾಯಿಂಟ್ ಇರೋದ್ರಿಂದ ಮತ್ತೆ ಇಲ್ಲಿ 0 ತಗೊಳ್ಳೋಣ. 1750 ಹತ್ರ ಇದೆಯಾ? ಯಾವುದೂ ಇಲ್ಲ. 191 ಇಂಟು 8 ಮಾಡೋಣ ಈಗ. 191 ಇಂಟು 8, 8 1s 8, 9 8s 72, 8 1s 8 plus 7 is 1582. 191 into 9, 9 1s 9, 9 9s 81, 9 1s 9 again plus 8 is 17, 1719. ಎಸ್, ಸೊ ಇದನ್ನ ತಗೋಬಹುದು ಇವಾಗ. ಏನಂತ ತಗೋಬಹುದು? 191 into 9s. ಸೊ 9s ತಗೊಂಡ್ರೆ 1719, 1719. ಸೊ 20 ಅಂತಾನೆ ಅನ್ಕೊಳ್ಳಿ. 1720 ಅಂದ್ರೆ 30, 31 ರಿಮೈಂಡರ್. ಓಕೆ, ಸೊ ಇಷ್ಟು ಸಾಕು. 57.59 ಬರ್ತಾ ಇದೆ. ಸೊ ಆರ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು 57.59 ಇರೋದನ್ನ ನಾವೇನ್ ಬರೀಬಹುದು? 6 ಅಂತ ಕೂಡ ಬರೀಬಹುದು. ಬಟ್ 57.59 ohms. ಸೊ ದಿಸ್ ಇಸ್ ಆರ್ ಮ್ಯಾಕ್ಸ್. ಇದೇ ರೀತಿಯಲ್ಲಿ ಆರ್ ಮಿನಿಮಮ್ ಕೂಡ ಕಂಡುಹಿಡಿಬೇಕು. ನೋಡಿ, ಇಲ್ಲಿ ನಾನು ಯಾವ ರೀತಿ ಸಾಲ್ವ್ ಮಾಡಿದ್ದೇನೋ ಅದೇ ತರ ನೀವು ನಿಮ್ಮ ಎಕ್ಸಾಮ್ ಅಲ್ಲಿ ಮಾಡಬೇಕು. ಆದ್ರೆ ಇದನ್ನ ರಫ್ ಕಾಲಮ್ ಅಲ್ಲಿ ಮಾಡಿ ಇದನ್ನ ಮಾತ್ರ ವರ್ಕಿಂಗ್ ಅಲ್ಲಿ ತೋರಿಸ್ಬೇಕು. ಓಕೆ, ಇದನ್ನ ಮಾತ್ರ ವರ್ಕಿಂಗ್ ಅಲ್ಲಿ ತೋರಿಸಿ ಇದನ್ನೆಲ್ಲ ಮಾಡಿದ್ದನ್ನು ನೋಡಿ ಅದನ್ನ ರಫ್ ಕಾಲಮ್ ಅಲ್ಲಿ ತೋರಿಸ್ಬೇಕು. ಅರ್ಥ ಆಯ್ತಾ? ಇದೇ ರೀತಿ ಇವಾಗ ಆರ್ ಮಿನಿಮಮ್ ನ ಕಂಡುಹಿಡಿಯೋಣ. ಈಗ ಆರ್ ಮಿನಿಮಮ್ಗೂ ಸೇಮ್. ವಿ ಇಸ್ ಈಕ್ವಲ್ ಟು ಐ ಮಿನಿಮಮ್ ಇಂಟು ಆರ್ ಮಿನಿಮಮ್. ಸೊ ವಿ ಜಾಗದಲ್ಲಿ ಏನ್ ಬರೆಯೋಣ? 220 ವಿಚ್ ಇಸ್ ಈಕ್ವಲ್ ಟು ಐ ಮಿನಿಮಮ್ ಎಷ್ಟಿದೆ ನಮ್ಮ ಹತ್ರ? 1.64 ಆಂಪಿಯರ್ಸ್ ಇಂಟು ಆರ್ ಮಿನಿಮಮ್. ಸೊ ಐ ಮಿನಿಮಮ್ ನಾ ಕಡೆ ಕಳಿಸಿ. ಆರ್ ಮಿನಿಮಮ್ ವಿಲ್ ಬಿ ಈಕ್ವಲ್ ಟು 220 ಡಿವೈಡೆಡ್ ಬೈ 1.64 ನ 164 by 100 ಅಂತ ಬರಿಬಹುದು. ಮೇಲ್ಗಡೆ ತಗೊಂಡೋದಾಗ ಏನಾಗುತ್ತೆ? 220 into 100
divided by 164. ಸೇಮ್ ಇಲ್ಲಿ ಏನು ನಡೀತೋ ಅದನ್ನೇ ಕೂಡ ಇಲ್ಲೂ ಮಾಡಿದ್ದೀನಿ, ಬೇರೆ ಏನು ಚೇಂಜಸ್ ಇಲ್ಲ. ಓಕೆ, ಸೊ 22 followed by 3 zeros divided by 164. ಸೊ 22 11s 11,000 ಆಗುತ್ತೆ. 164 ಅಂದರೆ ಇದು ಎಷ್ಟಾಗುತ್ತೆ? 2 8s 2 2s ಇನ್ನ ರೆಡ್ಯೂಸ್ ಆಗುತ್ತೆ. ಇದು 5,500s when divided by 2 this will become 41 times. So 5,500 divided by 41 ಏನು ಬರುತ್ತೆ ಅಂತ ನೋಡೋಣ. 5,500 divided by 41 ನೋಡಿ, 41 1s 41, ರಿಮೈಂಡರ್ ಎಷ್ಟು ಬರುತ್ತೆ? 14, ಕೆಳಗಡೆ ತಗೊಳ್ಳಿ, ಇದು 0. ಇವಾಗ 41 ಎಸ್ 140, 41 8s ನೋಡೋಣ ಡೈರೆಕ್ಟ್ ಆಗಿ. 41 into 8, 8 1s 8, 8 4s 32. ಸೊ ಬರಲ್ಲ, ಜಾಸ್ತಿ ಆಗೋಯ್ತು ಇದು. 41 into 4, 4 1s 4, 4 4s 16, 164 ಜಾಸ್ತಿ ಆಯಿತು. 41 into 3 ಹಂಗಂದ್ರೆ 3 1s 3, 4 3s 12, 123 ಹತ್ರ ಇದೆ. ಸೊ 41 into 3 ಎಷ್ಟು ಬರುತ್ತೆ? 123. ಸೊ 140 minus 123, this will give us 17. ಇನ್ನೊಂದು 0 ಇದೆ ಕೆಳಗಡೆ, ತಗೊಳ್ಳಿ ಅದನ್ನು. 170 ಆಗುತ್ತೆ. 170ಗೆ ಹತ್ರ 4s ಇದೆ. ಸೊ 4s will become 164, ರಿಮೈಂಡರ್ 6.0. ಸೊ 0 ಹಾಕಿದ್ರು ಕೂಡ 41 1s 41. ಸೊ ರಿಮೈಂಡರ್ ಎಷ್ಟಾಗತ್ತೆ ಇಲ್ಲಿಗ? 19. ಇನ್ನೊಂದು 0 ತಗೊಳ್ಳಿ, 190 ಬರ್ತಾ ಇದೆ. 41 into 5 ನೋಡೋಣ. 41 into 5, 5 1s 5, 5 4s 20 ಜಾಸ್ತಿ ಆಯಿತು. ಸೊ 41 into 4 ಓನ್ಲಿ ಆಗುತ್ತಾಗ 41 4s 164. ಸೊ ಎಷ್ಟು ಬರುತ್ತೆ? 6 ಆ್ಯಡ್ ಮಾಡಿದ್ರೆ 70, 26. ಸೊ ಸಾಕು, ಡೆಸಿಮಲ್ ಆದಮೇಲೆ 2 ಪಾಯಿಂಟ್ ಸಾಕಾಗುತ್ತೆ. ಸೊ ಆರ್ ಮಿನಿಮಮ್ ವಿಲ್ ಬಿ ಈಕ್ವಲ್ ಟು 134.14 ohms. ಸೊ ದಿಸ್ ವಿಲ್ ಬಿ ದ ಆನ್ಸರ್ ಫಾರ್ ಆರ್ ಮಿನಿಮಮ್. ನೋಡಿ ಎಷ್ಟು ನಿಮಿಷ ತಗೊಂಡೆ, ಮತ್ತೆ ವರ್ಕಿಂಗ್ ಅಲ್ಲಿ ಏನು ತೋರಿಸ್ಬೇಕು? ಇಷ್ಟನ್ನು ಮಾತ್ರ ತೋರಿಸ್ಬೇಕು ವರ್ಕಿಂಗ್ ಅಲ್ಲಿ. ಓಕೆ, ಇಷ್ಟನ್ನು ಮಾತ್ರ ವರ್ಕಿಂಗ್ ಅಲ್ಲಿ ತೋರಿಸ್ಬೇಕು. ಸ್ವಲ್ಪ ಫಾಸ್ಟ್ ಇರ್ಬೇಕು ನಿಮ್ಮ ಕ್ಯಾಲ್ಕುಲೇಷನ್ಸ್ ಎಲ್ಲ, ಇಲ್ಲಾಂದ್ರೆ ಇದೇ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಕ್ಯಾಲ್ಕುಲೇಷನ್ಸ್ ಮತ್ತೆ ಫಾಸ್ಟ್ ಇರಬೇಕಂದ್ರೆ ಟೇಬಲ್ಸ್ ಗೊತ್ತಿರಬೇಕು, ಮಲ್ಟಿಪ್ಲಿಕೇಶನ್ ಫಾಸ್ಟಾಗಿ ಮಾಡಬೇಕು, ಸಬ್ಟ್ರಾಕ್ಷನ್ ಎಲ್ಲ ಮಾಡಿಬಿಟ್ರೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ದಿಸ್ ಇಸ್ ಆರ್ ಮಿನಿಮಮ್ ಆ್ಯಂಡ್ ಆರ್ ಮ್ಯಾಕ್ಸಿಮಮ್. ಸೊ ಇಲ್ಲಿಗೆ ಈ ಪ್ರಶ್ನೆಯ ಫೈನಲ್ ಆನ್ಸರ್ ಸಿಕ್ಕಿದೆ ನಮಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ ಏನಂತ ನೋಡೋಣ ಬನ್ನಿ. ಶೋ ಹೌ ವುಡ್ ಯು ಕನೆಕ್ಟ್ 3 ರೆಸಿಸ್ಟರ್ಸ್. ಸೊ 3 ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ, ಯಾವ ತರ ಕನೆಕ್ಟ್ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ. ಈಚ್ ಆಫ್ ರೆಸಿಸ್ಟೆನ್ಸ್ 6 ohms. ಸೊ 3 ರೆಸಿಸ್ಟರ್ಸ್ ಕೊಟ್ಟಿದ್ದಾರಲ್ವಾ, 3 ರೆಸಿಸ್ಟರ್ಸ್ ನ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 6 ohms ಅಂತ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ದ ಕಾಂಬಿನೇಷನ್ ಹ್ಯಾಸ್ ಅ ರೆಸಿಸ್ಟೆನ್ಸ್, ಅಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 9 ohms ಫಸ್ಟ್ ಒನ್ ಹಾಗೂ 4 ohms. ಸೊ ಮೊದಲನೇದಾಗಿ ಏನ್ ಮಾಡೋಣ, ಏನ್ ಗೊತ್ತಿದೆ ನಮ್ಗೆ? 3 ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿದೆ. 3 ರೆಸಿಸ್ಟರ್ಸ್ ನ ರೆಸಿಸ್ಟೆನ್ಸ್ ಎಷ್ಟು? 6 ohms ಅಂತ ಗೊತ್ತಿದೆ. ಕರೆಕ್ಟ್. ಸೊ ಫಸ್ಟ್ ಈಸಿ ಟ್ರೈ ಮಾಡೋಣ ನೋಡಿ. ಫಸ್ಟ್ 3 ರೆಸಿಸ್ಟರ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋಣ. ಓಕೆ, ಸೊ ಇದು 6 ohms, ಇದು 6 ohms, ಇದು 6 ohms. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? 6 + 6 + 6 = 18 ohms. ಇದಿದೆಯಾ ನಮಗೆ? ಇಲ್ಲ. ನಮಗೇನು ಕೇಳ್ತಾ ಇರೋದು? 9 ಹಾಗೂ 4. ಸೊ 18 ಯಾವ್ದಕ್ಕೂ ಮ್ಯಾಚ್ ಆಗ್ತಿಲ್ಲ. ನೆಕ್ಸ್ಟ್ ಏನ್ ಮಾಡೋಣ? 3 ರೆಸಿಸ್ಟರ್ಸ್ ನ ಪ್ಯಾರಲ್ ಆಗಿ ಕನೆಕ್ಟ್ ಮಾಡೋಣ. 1 2 3. ಸೊ 6 6 and 6 ಇದು ಯಾವ ತರ ಬರುತ್ತೆ? 1/6 × 3 ಅಂದ್ರೆ 1/6 + 1/6 + 1/6. ಯಾವ ತರ ಬರಿಬಹುದು ಅದನ್ನ? 1/6 × 3. ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ? 2 ohms ಬರ್ತಾ ಇದೆ. ಸೊ 2 ohms ಇದೆಯಾ ನಮಗೆ? 2 ohms ಕೂಡ ಇಲ್ಲ ಅಲ್ವಾ? ಸೊ ಇವಾಗ ಏನ್ ಮಾಡೋಣ ನಾವು? ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ್ಲೂ ಆನ್ಸರ್ ಬರ್ತಾ ಇಲ್ಲ, ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿದಾಗ್ಲೂ ಕೂಡ ಆನ್ಸರ್ ಬರ್ತಾ ಇಲ್ಲ. ಇನ್ ಯಾವ ತರ ಕನೆಕ್ಟ್ ಮಾಡಬೇಕು? ಎರಡೂನ ಕಂಬೈನ್ ಮಾಡೋಣ. ಓಕೆ, ಕಾಂಬಿನೇಷನ್ ಆಫ್ ಬೋತ್ ಸೀರೀಸ್ ಅಂಡ್ ಪ್ಯಾರಲಲ್ ನೋಡೋಣ, ಅವಾಗಾದ್ರೂ ಬರುತ್ತಾ ಆನ್ಸರು? ಚೆಕ್ಔಟ್ ಮಾಡೋಣ ಬನ್ನಿ. ಸೊ ಏನ್ ಮಾಡೋಣ ಇವಾಗ? ಮೊದಲನೇದಾಗಿ 2 ರೆಸಿಸ್ಟರ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ ಇನ್ನೊಂದು ಪ್ಯಾರಲ್ ಆಗಿ ಕನೆಕ್ಟ್ ಮಾಡೋಣ. ಅಂದ್ರೆ ಯಾವ ತರ? ಸೊ ಸೊಲ್ಯೂಷನ್, 2 ರೆಸಿಸ್ಟರ್ ಸೀರೀಸ್ ಅಲ್ಲಿ 3ನೇ ರೆಸಿಸ್ಟರ್ ಇದಕ್ಕೆ ಪ್ಯಾರಲಲ್ ಆಗಿರೋ ತರ ಈ ರೀತಿಯಲ್ಲಿ ಕನೆಕ್ಟ್ ಮಾಡೋಣ. ಓಕೆ, ಇದು 6 ohms, ಇದು 6 ohms, ಇದು 6 ohms. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಇಲ್ಲಿಗ? 12 ಆಗುತ್ತೆ. ಏನು ಹೆಂಗಿದು 12? ಇವೆರಡು ಸೀರೀಸ್ ಆಗಿ ಕನೆಕ್ಟ್ ಆಗಿದೆ ತಾನೆ. ಸೊ 6 + 6 = 12. ಇದು 6 ಆಗೇ ಇರುತ್ತೆ. ಸೊ ಇವಾಗ ಇವೆರಡು ಪ್ಯಾರಲಲ್ ಕನೆಕ್ಟ್ ಆಗಿರೋ ಕಾರಣ 1/12 + 1/6 LCM ಎಷ್ಟಾಗುತ್ತೆ? 12. ಸೊ 12 1 times is 12. ಸೊ 1 1s are 1 + 6 2 times is 12. 2 1s is 2. ಸೊ ಇಲ್ಲೇನು ಬರುತ್ತೆ? 3 / 12. 3 1s are 3 4s are ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ? 4 ohms ಬರುತ್ತೆ.
ಸೊ ಇವಾಗ ಯಾವ ರೀತಿ ಕನೆಕ್ಟ್ ಮಾಡಿದ್ರೆ 4 ohms ಬರ್ತಾ ಇದೆ? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಸೆಕೆಂಡ್ ಸಬ್ ಕ್ವಶನ್. ಸೊ ಯಾವ ರೀತಿ ಕನೆಕ್ಟ್ ಮಾಡಿದ್ರೆ 4 ohms ಬರ್ತಾ ಇದೆ? ಎರಡು ರೆಸಿಸ್ಟರ್ಸ್ ಪ್ಯಾರಲಲ್ ಆಗಿ ಎರಡು ರೆಸಿಸ್ಟರ್ ಸೀರೀಸ್ ಆಗಿ ಮೂರನೇ ರೆಸಿಸ್ಟರು ಈ ಸೀರೀಸ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ನಮಗೆ ಓವರ್ ಆಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬರ್ತಾ ಇದೆ? 4 ohms ಬರ್ತಾ ಇದೆ. ಸೊ ಈ ಆನ್ಸರ್ ಆಗಿದೆ. ಇವಾಗ 9 ohms ಬರ್ಬೇಕಂದ್ರೆ ಯಾವ ತರ ಕನೆಕ್ಟ್ ಮಾಡಬೇಕು ಅದು ಕೂಡ ಟ್ರೈ ಔಟ್ ಮಾಡೋಣ. ಸೊ 9 ohms ಬರ್ಬೇಕಂದ್ರೆ ಎರಡು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋಣ. ಅಂದ್ರೆ ಯಾವ ತರ? ಇಲ್ಲಿ 6 ohms, ಇಲ್ಲಿ ಕೂಡ 6 ohms, ಇವೆರಡಕ್ಕೂ ಇನ್ನೊಂದು ರೆಸಿಸ್ಟೆನ್ಸ್ ಸೀರೀಸ್ ಆಗಿ ಕನೆಕ್ಟ್ ಮಾಡೋಣ. ಇದು ಕೂಡ 6 ohms. ಸೊ ದಿಸ್ ಇಸ್ 6, 6 and 6. ಸೊ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? 1/6 plus 1/6, 2/6, which is equal to 2 1s are 2 3s are 3 ohms ಬರುತ್ತೆ. ಇಲ್ಲಿ ಆಲ್ರೆಡಿ 6 ಇದೆ, ಬಟ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ 3 plus 6 is equal to 9 ohms. ಬಂತಲ್ವಾ ಆನ್ಸರ್? ಸೊ 9 ohms ಬಂದಿದೆ ಹಾಗೂ 4 ohms ಬಂದಿದೆ. ಸೊ 9 ohms ಬರ್ಬೇಕಂದ್ರೆ ಯಾವ ತರ ಕನೆಕ್ಟ್ ಮಾಡ್ಬೇಕು ರೆಸಿಸ್ಟರ್ಸ್ ನ? ಎರಡು ರೆಸಿಸ್ಟರ್ಸ್ ಪ್ಯಾರಲಲ್ ಆಗಿ ಇನ್ನೊಂದು ರೆಸಿಸ್ಟರು ಇವೆರಡು ಪ್ಯಾರಲಲ್ಗೆ ಸೀರೀಸ್ ಆಗಿ ಕನೆಕ್ಟ್ ಮಾಡ್ಬೇಕು. ಅವಾಗ ಏನ್ ಬರುತ್ತೆ? ಓವರ್ ಆಲ್ ರೆಸಿಸ್ಟೆನ್ಸ್ 9 ohms ಬರುತ್ತೆ. ಅದೇ 4 ohms ಬರ್ಬೇಕಂದ್ರೆ ಎರಡು ರೆಸಿಸ್ಟರ್ಸ್ ಸೀರೀಸ್ ಆಗಿ ಕನೆಕ್ಟ್ ಮಾಡಿ ಮೂರನೇ ರೆಸಿಸ್ಟರು ಇದಕ್ಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಓವರ್ ಆಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ? 4 ohms ಬರುತ್ತೆ. ಸೊ ಈ ರೀತಿ ಫಸ್ಟ್ ಸೀರೀಸ್ ಅಲ್ಲಿ ಟ್ರೈ ಮಾಡಬೇಕು, ಸಿಂಪಲ್ ವೇ ಬರಲ್ಲ. ಪ್ಯಾರಲಲ್ ಅಲ್ಲೂ ಟ್ರೈ ಮಾಡಿ, ಅಲ್ಲೂ ಬಂದಿಲ್ಲ ಅಂದ್ರೆ ಕಾಂಬಿನೇಷನ್ ತರ ಟ್ರೈ ಮಾಡಬೇಕು. ಸೊ ಈ ತರ ಕಾಂಬಿನೇಷನ್ ಟ್ರೈ ಮಾಡಿದಾಗ ಏನ್ ಬರುತ್ತೆ? ಆನ್ಸರ್ ತುಂಬಾ ಈಸಿಯಾಗಿ ಬರುತ್ತೆ. ಅರ್ಥ ಆಗಿದೆಯಲ್ವಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ ನೋಡೋಣ. ಆಲ್ರೈಟ್, ಕಂಪೇರ್ ದ ಪವರ್ ಯೂಸ್ಡ್ ಇನ್ 2 ohms ರೆಸಿಸ್ಟರ್. ಸೊ 2 ohm ರೆಸಿಸ್ಟರ್ ಅಲ್ಲಿ ಎಷ್ಟು ಪವರ್ ಇದೆ ಅಂತ ಕಂಡುಹಿಡಿಬೇಕು ನಾವು. ಇನ್ ಈಚ್ ಆಫ್ ದ ಫಾಲೋವಿಂಗ್ ಸರ್ಕಿಟ್. ಸೊ ಸರ್ಕಿಟ್ ಕೊಟ್ಟಿಲ್ಲ, ನಾವೇ ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ಮೊದಲನೇ ಸಬ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಅ 6 volts ಬ್ಯಾಟರಿ ಇನ್ ಸೀರೀಸ್ ವಿತ್ 1 ohms and 2 ohms ರೆಸಿಸ್ಟರ್ಸ್. ಸೊ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಬೋದು ಇದನ್ನ? ಸೊಲ್ಯೂಷನ್. ಸೊ ಗಿವನ್ ಡೇಟಾದಲ್ಲಿ ಡೈರೆಕ್ಟ್ ಆಗಿ ನಾವು ಸರ್ಕಿಟ್ ನ ಡ್ರಾ ಮಾಡೋಣ. ಸೊ ಗಿವನ್ 1 ohm and 2 ohm resistors are connected in series. ಸೊ ಯಾವ ರೀತಿ ಕಾಣಿಸುತ್ತೆ ಇದು? ಇದು 1 ohm resistor, ಇದು 2 ohm resistor are connected in series with the battery of voltage 6 volts. ಓಕೆ, ಸೊ ಇಲ್ಲಿ 1 ohms ಇರಲಿ, ಇಲ್ಲಿ 2 ohms ಇರಲಿ, ಬೋತ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. 2 ohms ರೆಸಿಸ್ಟರ್ ಅಲ್ಲಿ ಎಷ್ಟು ಪವರ್ ಇದೆ ಅಂತ ಕಂಡುಹಿಡಿಯಬೇಕು. ಸೊ ಪವರ್ ಕಂಡುಹಿಡಿಯೋದಕ್ಕೆ ನಾವೇನ್ ಮಾಡ್ಬೇಕು? ಫಸ್ಟ್ ಇದಕ್ಕೀಗ ಕರೆಂಟ್ ನ ಕಂಡುಹಿಡಿಯೋಣ. ಕರೆಂಟ್ ನ ಯಾವ ರೀತಿ ಕಂಡುಹಿಡಿಯೋಣ? ಓಮ್ಸ್ ಲಾ ಇಂದ ಕಂಡುಹಿಡಿಯೋಣ. V is equal to IR. ಸೊ I will be equal to ಏನು? I will be equal to R ನ ಕಡೆ ಕಳಿಸಿ V divided by R. ಸೊ ಇವಾಗ V ಆಲ್ರೆಡಿ ನಮ್ಗೆ ಗೊತ್ತಿದೆ, ಎಷ್ಟಿದೆ? V 6 volts ಅಂತ ಇದೆ. ಆದ್ರೆ R ಏನು? ಎಫೆಕ್ಟಿವ್ ರೆಸಿಸ್ಟೆನ್ಸ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಹೆಂಗ್ ಕಂಡುಹಿಡಿಯಬೇಕು? ಸೀರೀಸ್ಗೆ ಇವೆರಡು ರೆಸಿಸ್ಟೆನ್ಸ್ ನ ಆಡ್ ಮಾಡಬೇಕು. ಸೊ R will be equal to 1 plus 2 which is equal to 3 ohms. ಸೊ I ಕಂಡುಹಿಡಿಯಬಹುದಲ್ವಾ? ಇವಾಗ I will be equal to V ಜಾಗದಲ್ಲಿ 6, R ಜಾಗದಲ್ಲಿ 3, ಎಫೆಕ್ಟಿವ್ ರೆಸಿಸ್ಟೆನ್ಸ್ 3 1s are 3 2s are, I will be equals to 2 amperes. ಸೊ 2 amperes ಆಫ್ ಕರೆಂಟು ಫ್ಲೋ ಆಗ್ತಿದೆ ಸರ್ಕಿಟ್ ಅಲ್ಲಿ. ಅರ್ಥ ಆಯ್ತಲ್ವಾ? ನಾವೀಗ ಪವರ್ ನ ಕಂಡುಹಿಡಿಯಬೇಕು. ಸೊ ಪವರ್ ನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನ್? ಮತ್ತೆ ಇವಾಗ P is equal to V into I. ಸೊ ಇದು ನಮಗೆ ಗೊತ್ತಿರೋ ಫಾರ್ಮುಲಾ. ಆದ್ರೆ I ಗೊತ್ತಿದೆ ನಮ್ಗೆ, ಎಷ್ಟಿದೆ? I 2 volts ಅಂತ ಇದೆ. ಬಟ್ ಅಕ್ರಾಸ್ ವಿಚ್ ರೆಸಿಸ್ಟರ್ ಕಂಡುಹಿಡಿಯಬೇಕು ನಾವೀಗ? ಅಕ್ರಾಸ್ 2 ohm ರೆಸಿಸ್ಟರ್ಸ್ ಕಂಡುಹಿಡಿಯಬೇಕು ಅಲ್ವಾ? ಸೊ ವಿ ಜಾಗದಲ್ಲಿ ಏನಂತ ಬರೆಯೋಣ? V is equal to IR ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ P is equal to I into R into I. ಸೊ I into I ಸ್ಕ್ವೇರ್ ಆಗುತ್ತೆ. P will be equal to I square into R. ಸೊ ಇವಾಗ I ಜಾಗದಲ್ಲಿ ಜಸ್ಟ್ ನಾವು ಕರೆಂಟ್ ಕಂಡುಹಿಡಿದ್ವಿ ನಾವು. ಎಷ್ಟಿದೆ ಕರೆಂಟ್? ಅದು 2 amperes ಇದೆ. R ಜಾಗದಲ್ಲಿ ಏನು ಕಂಡುಹಿಡಿಯಬೇಕು? 2 ohms ರೆಸಿಸ್ಟರ್. ಸೊ P will be equal to I ಜಾಗದಲ್ಲಿ ಏನು ಬರೆಯೋಣ ಈಗ? 2 ಸ್ಕ್ವೇರ್ ಇಂಟು R ಜಾಗದಲ್ಲಿ 2 ಆಗಿದೆ. ಸೊ P will be equal to 2 ಕ್ಯೂಬ್ ಆಗುತ್ತೆ, which is nothing but P is equal to 8 watts. So the power across the 2 ohms resistor in this combination or in this arrangement is equal to how much? 8 watts. ಅರ್ಥ ಆಗಿದೆ ಅಲ್ವಾ? ಇದೇ ರೀತಿಯಲ್ಲಿ ಸೆಕೆಂಡ್ ಸಬ್ ಕ್ವಶನ್ ಕೂಡ ಸಾಲ್ವ್ ಮಾಡೋಣ. ಇಲ್ಲೇನಿದೆ? a 4 volt battery is a 4 volt battery in parallel with 12 ohms and 2 ohms. ಸೊ ಪ್ಯಾರಲಲ್ ಅಂದ್ರೆ ಯಾವ ರೀತಿ ಬರುತ್ತೆ ಡಯಾಗ್ರಾಮು? ಇದು 12 ohms, ಇದು 2 ohms, ಇವೆರಡು ಪ್ಯಾರಲಲ್ ಕನೆಕ್ಟ್ ಆಗಿದೆ ಒಂದು ಬ್ಯಾಟ್ರಿಗೆ, whose voltage is 4 volts. ಸೊ 4 volts ಪ್ಲಸ್ ಅಂಡ್ ಮೈನಸ್, ಇದು 12 ohms ಹಾಗೂ ಇದು
2 ohms. ಸೊ ಇಲ್ಲೇನ್ ಮಾಡಬೇಕು, ಮತ್ತೆ ಪವರ್ ಅಕ್ರಾಸ್ 2 ohm ರೆಸಿಸ್ಟರ್ಸ್ ನ ಕಂಡುಹಿಡಿಯಬೇಕು. ಓಕೆ, ಸೊ P is equal to VI, ಮತ್ತೆ ಸೀರೀಸ್ ಅಲ್ಲಿ ಏನಾಗ್ತಾ ಇರುತ್ತೆ, ವೋಲ್ಟೇಜ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಓಕೆ, ಸೊ ವೋಲ್ಟೇಜ್ ಸೇಮ್ ಇರಲ್ಲ ಎರಡು ಕಡೆನೂ, ಬಟ್ ಕರೆಂಟ್ ವಿಲ್ ಬಿ ಸೇಮ್. ಅದಕ್ಕೆ ನಾವು ಇಲ್ಲಿ ಐ ಕಂಡಿಡಿದ್ವಿ. ಆದ್ರೆ ಪ್ಯಾರಲಲ್ ಬಂದಾಗ ಏನಾಗುತ್ತೆ, ವೋಲ್ಟೇಜ್ ಇಸ್ ಸೇಮ್, ಕರೆಂಟ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಸೊ ನಾವು ಏನ್ ಮಾಡೋಣ, ಐನ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡೋಣ. ಸೊ ಐನ ಎಲಿಮಿನೇಟ್ ಯಾವ ತರ ಮಾಡೋದು, ಓಮ್ಸ್ ಎಲ್ಲ ಯೂಸ್ ಮಾಡೋಣ. ಮತ್ತೆ V is equal to I into R, I will be equal to V by R. ಸೊ ಅದನ್ನ ಇಲ್ಲಿ ಬರೆಯೋಣ, P will be equal to V into I is equal to ನೋಡಿ V by R ಆಗುತ್ತಲ್ವಾ, V divided by R. ಓಕೆ, ಸೊ P will be equal to V square by R. ಕರೆಕ್ಟ್, V ಜಾಗದಲ್ಲಿ ಏನು ಬರೆಯೋಣ, 4 volts. ಸೊ ದಟ್ ವಿಲ್ ಬಿ 4 square divided by R ಜಾಗದಲ್ಲಿ across which resistor, 2 ohm resistor. So R will be equal to 2. So 4 square will give us 16 divided by 2. 2 ones are 2 8s are. Therefore the power across 2 ohm resistor here in the second circuit is also equal to 8 watts. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಸರ್ಕ್ಯೂಟ್ ನ ಡ್ರಾ ಮಾಡಿಕೊಂಡು ಪ್ಯಾರಲಲ್ ಯಾವ ತರ ಇರುತ್ತೆ, ಸಾರಿ ಸೀರೀಸ್ ಯಾವ ತರ ಇರುತ್ತೆ, ಪ್ಯಾರಲಲ್ ಯಾವ ತರ ಇರುತ್ತೆ ನೋಡ್ಕೊಳ್ಳಿ ಸರಿಯಾಗಿ. ಪವರ್ ಫಾರ್ಮುಲಾ, ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ, ಇದೇ ನಮ್ಮ ಕೊನೆಯ ಪ್ರಶ್ನೆ ವರ್ಡ್ ಪ್ರಾಬ್ಲಮ್ಸ್ ಅಲ್ಲಿ. ಆಲ್ರೈಟ್, ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಏನಂತ ಕೊಟ್ಟಿದ್ದಾರೆ, an electric heater of resistance 8 ohms. So solution, R is equal to 8 ohms. Draws 15 amperes from the service mains. ಅಂದ್ರೆ 15 amperes ಅಂದ್ರೆ ಏನಾಗುತ್ತೆ, I is equal to 15 amperes from the service main for 2 hours. Calculate the rate at which the heat is developed. ಅಂದ್ರೆ heat is developed ಅಂದ್ರೆ heat generate ಆಗ್ತಿದೆ ತಾನೆ. ಸೊ heat generate ಅಂದ್ರೆ heat ಏನಾಗುತ್ತೆ, ಡಿಸಿಪೇಟ್ ಆಗ್ತಿದೆ ಬೇಸಿಕಲಿ. ಸೊ heat ಡಿಸಿಪೇಟ್ ಆಗ್ತಿದೆ ಅಂದ್ರೆ ಏನು, that is nothing but power. So power is equal to question mark. It is developed in the heater. ಸೊ ಏನ್ ಮಾಡ್ಬೇಕು ನಾವು ಇದರಲ್ಲಿ, ಪವರ್ ನ ಕಂಡುಹಿಡಿಯಬೇಕು. ಸೊ ಪವರ್ ನ ಕಂಡುಹಿಡಿಯೋದಕ್ಕೆ ಏನಿದೆ ಫಾರ್ಮುಲಾ, P is equal to V into I. ಕರೆಕ್ಟ್, P is equal to V into I. ಬಟ್ V ಕೊಟ್ಟಿಲ್ಲ ನಮ್ಗೆ, ಇಲ್ಲಿ R ಕೊಟ್ಟಿದ್ದಾರೆ. ಸೊ V ಜಾಗದಲ್ಲಿ ಏನ್ ಬರೆಯೋಣ, ಓಮ್ಸ್ ಲಾ ಯೂಸ್ ಮಾಡ್ಕೊಂಡ್ಬಿಟ್ಟು V is equal to I into R. ಸೊ V ಜಾಗದಲ್ಲಿ ಏನ್ ಬರೆಯೋಣ, ಈಗ I into R ಬರೆದ್ರೆ ಈ ಫಾರ್ಮುಲಾ ಯಾವ ತರ ಕಾಣಿಸುತ್ತೆ, P is equal to I into R into I, where P is equal to I square into R. ಇವಾಗ ನೋಡಿ I ವ್ಯಾಲ್ಯೂ ಗೊತ್ತಿದೆ ನಮ್ಗೆ ಆಲ್ರೆಡಿ, ಎಷ್ಟಿದೆ ಆಂಪಿಯರ್ಸ್, ಸಾರಿ 15 amperes, R ಬಂದ್ಬಿಟ್ಟು 8 ohms. So P is equal to 15 square into 8. 15 square ಎಷ್ಟು ಬರುತ್ತೆ, 225 into 8. So 225 into 8, 8 5s are 40, 8 2s are 16 plus 4 20, 8 2s are 16 plus 2 again 18. So therefore power generated, or the rate at which the heat is developed in the heater is 1800 watts. So this will be our final answer. So ಇಲ್ಲಿಗೆ ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ ಇನ ವರ್ಡ್ ಪ್ರಾಬ್ಲಮ್ಸ್ ನಾವು ಮುಗಿಸಿದೀವಿ. ಸೊ ಇಲ್ಲಿಗೆ ನಾವೇನ್ ಮಾಡ್ತಿದೀವಿ, ಈ ಚಾಪ್ಟರಿನ ಎಂಡಿಗೆ ಬಂದಿದೀವಿ. ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿ ಸಿಗೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಸಿಟಿ ಚಾಪ್ಟರಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿರೋ ಕ್ವಶನ್ಸ್ ನ ಸಾಲ್ವ್ ಮಾಡಿ ಈ ಚಾಪ್ಟರ್ನ ಎಂಡ್ ಮಾಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಕನೆಕ್ಟೆಡ್ ವಿತ್ ಪರೀಕ್ಷೆ, and thank you so much.